ಇಂಜಿನಿಯರಿಂಗ್ನ ಬೈಕೊಂಡಷ್ಟು ಈ ಭೂಮಿನಲ್ಲಿ ಯಾವನು ಬೈಕೊಂಡಿದ್ದೇ ಇಲ್ಲ. ಅಷ್ಟು ಬೈಕೊಂಡಿದ್ದೆ ಆ ಫೀಲ್ಡ್ನ. ಸಿಂಪಲ್ ಫಿಲಾಸಫಿ ಆಗ್ಬೇಕು ಅಂದ್ರೆ ಆಗತ್ತೆ, ಇಲ್ವಾ ಆಗಲ್ಲ. ನೀನ್ ಎಷ್ಟು ಯೋಚನೆ ಮಾಡ್ಕೊಂಡ್ರು ಇವಾಗ ನಾನು ಐಶ್ವರ್ಯ ರಾಯಬೇಕು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಬಂದ್ಬಿಡ್ತಲ್ಲ. ಏನೋ 99 ರೂಪೀಸ್ ಕೋರ್ಸ್ಗಳು ಕೊಡ್ತಾರೆ. ಐ ಟೀಚ್ ಯು ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಏನೆಲ್ಲ ದೇವ್ರುಗಳ. ಈಗ ನೀವು ಲೈಫಲ್ಲಿ ಏನೇನೋ ಒಂದಷ್ಟು ಸರ್ಕಸ್ ಮಾಡಿದ್ರ, ಏನೂ ಆಗಿಲ್ಲ. ಬಟ್ ಇನ್ನೇ ಯಾರೋ ಏನೋ ಸರ್ಕಸ್ ಮಾಡಿರಲ್ಲ, ಹಂಗೆ ಏನೋ ಅದೃಷ್ಟ ಅವ್ರ ಮನೆ ಬಾಗ್ಲು ಹಂಗೆ ಕುತ್ಕೊಂಡ್ ಬಿಡುತ್ತೆ, ಹೋಗೋದೇ ಇಲ್ಲ. ಅದು ಅವ್ರಿಗೆಲ್ಲ ಒಳ್ಳೊಳ್ಳೆ ಜಾಗದಲ್ಲಿ ಒಳ್ಳೊಳ್ಳೆ ಮಚ್ಚೆಗಳು. ನಾನು ಎಲ್ಲಾ ಶೋಗಳು ನೋಡ್ತೀನಿ, ಎಲ್ಲರೂ ಬಂದ್ ಹೇಳ್ತಾರೆ ಮದ್ವೆ ಅಂದ್ಕೊಳ್ಳಿ ಯಪ್ಪ ದೇವ್ರೆ ಹೆಂಡತಿ ಅಂತ. ಯಾಕೆ ಪಾಪ ಹೆಣ್ಮಕ್ಳು ಏನು ಹೇಳಲ್ಲ. ಅಲ್ಲ, ಹೆಣ್ಮಕ್ಳು ಏನು ಹೇಳಲ್ಲ, ಬಟ್ ಗಂಡಂದ್ರಿಗೆ ಹೇಳಕ್ಕೂ ಬಿಡಲ್ಲ. ನಿಮ್ಗೆ ಫ್ಯಾಮಿಲಿ ಮದ್ವೆ ಇದೆಲ್ಲ ತುಂಬಾ ಇಷ್ಟನಾ? ಯಾರಿಗೆ? ನನಗ ಗೊತ್ತಿಲ್ಲಪ್ಪ. ನನಗೆ ಇಷ್ಟನೋ ಕಷ್ಟನೋ ಅಂತ ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ಮದ್ವೆನೇ ಹೋಗ್ಬಿಟ್ಟು ಅದು ಹೆಂಗಾಯ್ತು ನನಗೆ ಗೊತ್ತಿಲ್ಲ. ಆದಷ್ಟು ತಾಂಡವ್ಗೆ ಬೇಗ ಬುದ್ಧಿ ಬರ್ಲಿ. ಬೇಡ, ಯಾಕೆ? ಸೀರಿಯಲ್ ಮುಗ್ದಾಗತ್ ಬೇಡ. ಈಗ ನನ್ನ ಲೈಫಲ್ಲಿ ತುಂಬಾ ಕಷ್ಟ ಇದೆ. ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ. ಬಟ್ ಆದ್ರೂ ನಾನು ಎಲ್ಲರ ಜೊತೆ ನಗ್ತಾ ಮಾತಾಡ್ತೀನಿ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ. ಜನ ನನಗೆ ಒಂದಷ್ಟು ಗೌರವ ಕೊಡ್ತಾರೆ. ನೀವು ಇದನ್ನ ಫಾಲೋ ಮಾಡ್ತಿರೋ ಅಥವಾ ನನ್ನ ಲೈಫ್ ನಾನು ಹೆಂಗಿದೆ ಅಂತ ನಾನು ಹೇಳ್ಕೊಂಡ್ ಬರ್ತೀನಿ, ಜನ ಗೌರವ ಕೊಡೋರು ಕೊಡ್ತಾರೆ, ಕೊಡದೇ ಇದ್ದವ್ರು ಇಲ್ಲ. ಇದನ್ನ ನೀವು ಫಾಲೋ ಮಾಡ್ತಿರೋ? ಇವಾಗ ಯಾವಾಗಲೂ ಕಿಸ್ಕೊಂಡಿದ್ರೆ ಅದು ಆಕ್ಟಿಂಗ್ ಆಗ್ಬಿಡುತ್ತಲ್ವಾ. ಎಷ್ಟು ಅಂತ ಆಕ್ಟಿಂಗ್ ಮಾಡೋದು. ರಿಯಲ್ ಲೈಫ್ ನಲ್ಲಿ ತುಂಬಾನು ಆಕ್ಟಿಂಗ್ ಮಾಡಕ್ಕಾಗಲ್ಲ. ಒನ್ ಟೈಮ್ ನಲ್ಲಿ ಆಚೆ ಬಂದೇ ಬಿಡತ್ತೆ. ನೀವ್ ನಕ್ಕೊಂಡೇ ರೀ, ಹಿಂಗೇ ರೀ, ಕಂಪನಿಲಿ ಕೆಲಸ ಮಾಡುವಾಗ ಹಿಂಗೆ ನಕ್ಕೊಂಡೇ ರೀ. ಅವ್ನ ಬಾಸ್ ತಿಕ್ಕಲ್ ನನ್ ಮಗ ಅಂದ್ರೆ ಒಂದ್ ದಿನ ಬಾಯ್ಗೆ ಬರತ್ತೆ, ಕ್ಯಾಕರ್ಸ್ ಮಗ ಉಗ್ದೇ ಉಗಿತೀರಾ. ಬಟ್ ನಮ್ಗೆ ಒಂದೊಂದ್ಸಲ ಉಗಿಯಕ್ಕೂ ಅವಕಾಶ ಸಿಗಲ್ಲ. ಅಟ್ಲೀಸ್ಟ್ ನಾವು ಬೈಕೊಳ್ತೀವಾ? ಚೆನ್ನಾಗಿ ಬೈಕೋತೀವಿ ನಾವು. ಸೊ ಐ ಥಿಂಕ್ ಎರಡೂ ಅರ್ಧಂಬರ್ಧ ಮಾಡ್ಬೇಕಾಗತ್ತೆ. ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಗೋಲ್ ಇದೆ ಅಂತ ಹೋಗಿದ ಕಡೆ ಎಲ್ಲ ನಾವು ಗೋಲ್ ಆಡ್ಕೊಂಡು ಕೂತ್ಕೊಂಡ್ರೆ ಅಯ್ಯೋ ಇದೊಂದು ಅಳಮುಂಜಿ ಅಂತ ಯಾರು ಮಾತಾಡ್ಸೋದೇ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಇವಾಗ ನೋಡಿದ್ರೆ ಎಲ್ಲ ಕಾರ್ ತಗೊಂಡಿರೋದು, ಮನೆ ಕಟ್ಟಿರೋದು, ಸಕ್ಸಸ್ ಸ್ಟೋರಿಗಳು ಇದನ್ನೆಲ್ಲ ಹಾಕ್ತಾರೆ. ಬಟ್ ಕಷ್ಟಗಳನ್ನ ರಿಯಾಲಿಟಿ ಏನು ಗೊತ್ತಿರಲ್ಲ. ಇವತ್ತು ನೀವೊಂದ್ ರೆಸ್ಟೋರೆಂಟಿಗೆ ಹೋಗ್ತಿರೋ, ಇನ್ನೆಲ್ಲ ಹೋಗ್ತಿರೋ ಪ್ರವಾಸಕ್ಕೆ, ಅದ್ರ ಫೋಟೋಸ್ ಹಾಕ್ತಿರಾ. ಬಟ್ ಅಲ್ಲಿ ಪ್ರವಾಸಕ್ಕೆ ಹೋಗೋದಿಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಗೊತ್ತಿಲ್ಲ. ಅದು ಕರೆಕ್ಟ್. ಇವಾಗ ಫೋಟೋಸ್ ಅಷ್ಟೇ. ಬೆಳಿಗ್ಗೆ ಎದ್ದಿದ ತಕ್ಷಣ ಯಾರಾದ್ರೂ ಅವ್ರ ಫೋಟೋ ಸೆಲ್ಫಿ ತಗೊಂಡು ಹಾಕೋತಾರಲ್ಲ, ಎಲ್ಲರೂ ಕೋತಿಗಳ ತರ ಕಾಣಿಸ್ತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನೀಟಾಗಿ ಫಿಲ್ಟರ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಚೆನ್ನಾಗಿರೋ ಫೋಟೋಸ್ ತಾನೇ ಹಾಕೋದು. ಸೊ ಅದು ನ್ಯಾಚುರಲ್ ಅದು. ಸೊ ಅದಕ್ಕೆ ಎಲ್ಲರೂ ಲೈಫ್ದು ಸಕ್ಸಸ್, ಲೈಫ್ದು ಗುಡ್ ಥಿಂಗ್ಸ್ ಮಾತ್ರ ಪೋರ್ಟ್ರೇ ಮಾಡ್ತಾರೆ ಅಷ್ಟೇ. ಇವತ್ತು ನಾನು ಎಜುಕೇಶನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ, ನನಗೆ ಅದು ಗೊತ್ತು, ಸ್ಕಿಲ್ ಗೊತ್ತು, ಹಂಗೆಲ್ಲ ಒಂದಷ್ಟು ಜನ ಹೇಳೋರಿದ್ದಾರೆ. ಬಟ್ ಎವ್ರಿ ಟೈಮ್ ನೀವು ಬಿದ್ದಾಗ ನಿಮ್ಮನ್ನ ಕೈ ಹಿಡಿದಿದ್ದು ಎಜುಕೇಶನ್. ಡೆಫಿನೆಟ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಇಂಜಿನಿಯರಿಂಗ್ನ ಬೈಕೊಂಡಷ್ಟು ಈ ಭೂಮಿನಲ್ಲಿ ಯಾವನು ಬೈಕೊಂಡಿದ್ದೇ ಇಲ್ಲ. ಅಷ್ಟು ಬೈಕೊಂಡಿದ್ದೆ ಆ ಫೀಲ್ಡ್ನ. ಬಟ್ ಇದೇನ್ ಗೊತ್ತಾ, ನಮ್ಮ ದೇಶದಲ್ಲಿ ಅದೊಂದು ಈ ಸರ್ಕಸ್ನಲ್ಲಿ ಒಂದು ಸೇಫ್ಟಿ ನೆಟ್ ಹಾಕ್ತಿದ್ರು. ನಿಮ್ಗೆ ಜ್ಞಾಪಕ ಇದೆ, ಒಂದ್ ಕಡೆ ಇನ್ನೊಂದ್ ಕಡೆ ಒಬ್ಬ ಜಂಪ್ ಮಾಡೋನು. ನಮ್ಮ ಕಾಲದಲ್ಲ ಸರ್ಕಸ್ ಇದ್ದಾಗ ಅವಾಗ ನಾನು ಅನ್ಕೋತಿದ್ದೆ ಅವ್ನು ಯಾಕೆ ಹಾಕಿದಾನೆ, ಅವ್ನು ಪರ್ಫೆಕ್ಟ್ ಆಗಿ ಜಂಪ್ ಮಾಡ್ತಾನೆ. ಬಟ್ ಅವನ ಮೇಲೆ ಇರೋ ನಂಬಿಕೆ ಆ ಹಗ್ಗದ ಮೇಲೆ ಇರತ್ತೆ ಅಂತ ಏನ್ ಗ್ಯಾರಂಟಿ? ಆ ಹಗ್ಗ ಕಳ್ಸ್ಕೊಂಡು ಬಿದ್ದೋಗ್ಬಿಡ್ಬೋದಲ್ಲ, ಅದಕ್ಕೋಸ್ಕರ ನೆಟ್ ಹಾಕ್ತಾರೆ. ಸೊ ಎಜುಕೇಶನ್ ನಮ್ಮ ಲೈಫ್ನಲ್ಲಿ ಅದೇ ನೆಟ್ಟು. ಸೊ ನಾವೆಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಒಂದೊಂದ್ಸಲ ವರ್ಕೌಟ್ ಆಗಲ್ಲ. ಏನ್ ಮಾಡೋದು? ಇವಾಗ ನಾವೇನೋ ಗಾಡೀಲಿ ಹೋಗ್ತಿರ್ತೀವಿ, ಯಾವನೋ ದಡ್ ನನ್ನ ಮಗ ಬಂದ್ಬಿಟ್ಟು ಗುದ್ತಾನೆ, ಕಾಲು ಹೋಗ್ಬಿಡೋದು ಸಡನ್ ಆಗಿ. ಅದು ನನ್ನ ಕಂಟ್ರೋಲಲ್ಲಿ ಇತ್ತಾ? ಇಲ್ವಾ? ಸೊ ಏನೋ ಒಂದು ಸೇಫ್ಟಿ ನೆಟ್ ಬೇಕಲ್ವಾ? ಎಜುಕೇಶನ್ ಮಾತ್ರ ಇರಲೇಬೇಕು. ದಯವಿಟ್ಟು ಎಲ್ಲರೂ ಮುಚ್ಕೊಂಡು ಪಾಸ್ ಆದ್ರೂ ಆಗಿ ಒಂದು ಡಿಗ್ರಿನಾದ್ರೂ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಡಿಗ್ರಿ ಇದ್ರೆ ಲೈಫ್ನಲ್ಲಿ ಏನು ವರ್ಕೌಟ್ ಆಗದೆ ಇದ್ರು ಈ ಇನ್ಫೋಸಿಸ್ಸು, ವಿಪ್ರೋ ಕಂಪನಿಗಳಲ್ಲಿ ಹೋಗ್ಬಿಟ್ಟು ಕೆಲಸನಾದ್ರೂ ಮಾಡ್ಬೋದು. ಲೈಫ್ ರೋಡಿಗೆ ಬರಲ್ಲ. ಆ್ಯಕ್ಚುಲಿ ಎಜುಕೇಷನ್ ಅಂದರೆ ಇದೊಂದು ಕ್ಲಿಯರ್ ಮಾಡ್ತೀನಿ. ಎಲ್ಲರೂ ಇಂಜಿನಿಯರಿಂಗು, ಸೈನ್ಸು ಅಂತಾರೆ. ಆ್ಯಕ್ಚುಲಿ ಎಜುಕೇಷನ್ ಅಂತಂದರೆ ಡಿಗ್ರಿ ಅಲ್ಲ, ಸ್ಕಿಲ್ಲು. ಅದನ್ನು ರೀವರ್ಡ್ ಮಾಡೋಣ. ಸ್ಕಿಲ್ ಕಲಿಬೇಕು. ಇವಾಗ ನೀವೊಬ್ರು ಫೋಟೋಗ್ರಫರ್ ಅಂದರೆ ನೀವು ಆ ಫೋಟೋ ತೆಗಿಯೋ ಸ್ಕಿಲ್ ಸೂಪರ್ ಆಗಿದ್ರೆ ನೀವು ಎಲ್ಲಿ ಬೇಕಾದರೂ ಸರ್ವೈವ್ ಆಗ್ಬೋದು ಅಲ್ವಾ? ಸೊ ಆ ಸ್ಕಿಲ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ಲೈಕ್ ಜರ್ನಲಿಸಮ್ ನೀವೇ ಆಯ್ತಾ, ಇವಾಗ ನಿಮ್ಗೆ ಆ ಜರ್ನಲಿಸಮ್ಗೆ ಬೇಕಾಗಿರೋಂಥ ಆ ಟ್ರೇಟ್ಸು ಇದೆಲ್ಲ ನೀವು ಕರೆಕ್ಟಾಗಿ ಆ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಸರ್ವೈವ್ ಮಾಡ್ಬೋದು. ಆಸ್ ಅನ್ ಆಕ್ಟರ್ ನಾನು ಅಷ್ಟೇ. ಸೊ ದಟ್ ಈಸ್ ಎಜುಕೇಶನ್ ನನ್ನ ಪ್ರಕಾರ. ಸೊ ಅದನ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಬಟ್ ಈ ಫೀಲ್ಡ್ ಆಫ್ ಆರ್ಟು, ಸ್ಪೋರ್ಟ್ಸ್ ಇದೆಯಲ್ಲ, ಆರ್ಟ್ಸ್ ಅಂಡ್ ಸ್ಪೋರ್ಟ್ಸು ತುಂಬಾ ಒಂಥರ ಅನ್ಸರ್ಟನ್ ಫೀಲ್ಡ್. ಹೌದೌದು. ಅದರಲ್ಲಿ ಹೇಳೋಕ್ಕಾಗಲ್ಲ ಏನಾಗ್ಬಿಡತ್ತೆ ಅಂತ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು IPL ಆಡಬೇಕು ಅಂತ, ಗ್ರೇಟ್ ಕ್ರಿಕೆಟರ್ ಆಯ್ತಾ. ಬಟ್ ಸೆಲೆಕ್ಷನ್ ಟೈಮ್ನಲ್ಲೇ ಅವ್ನಿಗೆ ಏನೋ ಒಂದು ಹುಷಾರು ತಪ್ಪೋದು, ಏನೋ ಒಂದು ಆಗೋದು. ಅವಾಗ ಸೆಲೆಕ್ಟರ್ಸ್ ಏನು ಗೊತ್ತಾ, ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡ್ತಾನೆ ಇರಲಿಲ್ಲ. ಅವತ್ತಿನ ದಿನ ಆ ಸೆಲೆಕ್ಷನಲ್ಲಿ ಅವ್ನು ಹಿಂಗೆ ಕೂತ್ಕೊಂಡಿರ್ತಾನಲ್ಲ, 6 ಹೊಡೆದ್ನ, ಓಕೆ ಇವನ್ನ ನೆಕ್ಸ್ಟ್ ಲೆವೆಲ್ಗೆ ಹಾಕೋ.
ಆ ಥರ ಸೆಲೆಕ್ಟ್ ಮಾಡ್ತಿದ್ರು. ಸೊ ನೋಡಿ ಅವ್ನು ಬ್ಯಾಡ್ ಲಕ್ ನೋಡಿ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಯಾವುದೋ ಒಂದು ರೀಸನ್ನಿಂದ ಅದು ಆಗ್ತಿರ್ಲಿಲ್ಲ. ಬಟ್ ಇವಾಗ ಲೈಕ್ ಈ ಕಾಮರ್ಸು ಅಥವಾ ಈ ಕಾರ್ಪೊರೇಟ್ ಫೀಲ್ಡು, ಗವರ್ಮೆಂಟ್ ಕೆಲಸ ಫೀಲ್ಡ್ ಅಂದರೆ ಒಂದು ಸ್ವಲ್ಪ ಸ್ಟ್ರಕ್ಚರ್ಡ್ ಆಗಿರುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಮಿಡಲ್ ಕ್ಲಾಸ್ ಪೀಪಲ್ಗೆ ನಾನು ಇದನ್ನು ಹೇಳೋದು ಆಯಿತಾ. ಎಲ್ಲ ಚೆನ್ನಾಗಿ ಶ್ರೀಮಂತರು ಇರೋರಿಗೆ ಒಳ್ಳೆ ಅಂಕಲ್ ಇರ್ತಾರೆ, ಅವರು ತಿಂಗಳು ದುಡ್ಡು ಕೊಡ್ತಾ ಇರ್ತಾರೆ. ಬಟ್ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಬ್ಯಾಲೆನ್ಸ್ ಬೇಕೇ ಬೇಕು. ಸೊ ಅದನ್ನು ಮಾತ್ರ ದಯವಿಟ್ಟು ಯಾರೂ ಇಗ್ನೋರ್ ಮಾಡಬಾರ್ದು. ಸೊ ಅವ್ರ ಲೈಫ್ನ ಸೇಫಾಗಿ ಇಟ್ಕೋಬೇಕು. ಸಡನ್ನಾಗಿ ಅವ್ರ ತಂದೆ ತಾಯಿ ಹುಷಾರಾಗ್ಬಿಟ್ರೆ ಇಲ್ಲ ಆ್ಯಕ್ಟಿಂಗ್ ಅಂತ ಹೋಗ್ತಿದ್ರೆ ಯಾರು ಪೇ ಮಾಡ್ತಾರ ಮೆಡಿಕಲ್ ಬಿಲ್ಸು? ಸೊ ಇದನ್ನೆಲ್ಲ ತುಂಬ ಪ್ರಾಕ್ಟಿಕಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಸ್ಟ್ರಾಂಗ್ ಅಡ್ವೈಸ್ ಇದು. ಆಮೇಲೆ ಕೆಲವೊಂದು ಅಟೆನ್ಷನ್ ಅಂತ ಬರುತ್ತೆ. ಇವಾಗ ಒಂದು ಆರ್ಟಿಸ್ಟ್ ಇರ್ಬೋದು ಅಥವಾ ಇನ್ಯಾರಿಗೋ ಒಬ್ರು ಅಟೆನ್ಷನ್ ಸಿಗ್ತಾ ಇರುತ್ತೆ ಜನರಿಂದ. ಅದು ಒಂದು ಸಲ ಡ್ರಾಪ್ ಆಗೋಯ್ತು ಅಂತಂದ್ರೆ ಮುಗೀತು. ಅದು ತುಂಬಾ ದೊಡ್ಡ ಕಾಯಿಲೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ತುಂಬಾ, ಅಯ್ಯೋ ಎಷ್ಟು ಕೇಸಸ್ ನೋಡಿಲ್ಲ ನಾವು. ಅದು ತುಂಬಾನೇ ಎಫೆಕ್ಟ್ ಆಗತ್ತೆ. ಅದಕ್ಕೆ ನಾನು ಪರ್ಸ್ನಲಿ ಕಾನ್ಷಿಯಸ್ ಆಗಿ ನಾನು ಅದನ್ನ ನನಗೆ ಅಫೆಕ್ಟ್ ಆಗೋದಕ್ಕೆ ನಾನು ಬಿಡಲ್ಲ. ಒಂದೊಂದು ಸಲ ಆಗತ್ತೆ ಆಯ್ತಾ, ನಾನು ನಿಜ ಹೇಳ್ತೀನಿ. ಒಂದೊಂದು ಸಲ ಈ ಕಿತ್ತೊಂದು ನನ್ನ ಮಕ್ಕಳು ಇರ್ತಾರೆ, ಅವ್ರ ಮುಂದೆ ಯಾರಾದ್ರೂ ಬಂದು ಮಾತಾಡ್ಸಲಪ್ಪ ಅಂತ ಎಲ್ಲ ಅನಿಸ್ತಾ ಇರತ್ತೆ ನನಗೆ. ನೋಡಿದ್ರೆ ಅವಾಗಲೇ ಯಾರು ಬಂದು ಮಾತಾಡ್ಸಲ್ಲ, ಯಾರು ಫೋಟೋ ತಗೊಳಲ್ಲ. ಎಷ್ಟು ಉರಿಯತ್ ಗೊತ್ತಾ ನನಗೆ. ಪಾಪ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ತಿರ್ತೀನಿ, ಅವ್ರಿಗೆ ಏನಿದ್ರು ಖುಷಿ ಪಡ್ತಾರೆ. ಅವ್ರ ಜೊತೆ ಹೋಗ್ತಿರುವಾಗ ಊರೆಲ್ಲ ಬಂದು ಫೋಟೋ ತೆಕ್ಕೋತಾರೆ. ಅವಾಗ ನನಗೆ ಬೇಕಾಗಿಲ್ಲ. ಈ ಉರ್ಸ್ತಾರಲ್ಲ ಅವ್ರು ಇರೋವಾಗ ಫೋಟೋ ತೆಗಿಲಿ ಅಂತ ಅನ್ಕೊಂಡಾಗ ಬರಲ್ಲ. ಸೊ ಈ ಥರ ಆಗ್ಬಿಡುತ್ತೆ ನಮಗೆ. ಸೊ ಅದೇ ಇದು ಡೇಂಜರಸ್. ಆಮೇಲೆ ಅದೇ ಇವಾಗ ಸೀರಿಯಲ್ ನಡೀತಾ ಇರತ್ತೆ, ಸಿನಿಮಾ ಚೆನ್ನಾಗಿ ಹೋಗ್ತಾ ಇರತ್ತೆ, ಸಡನ್ ಆಗಿರಲ್ಲ. ಏನ್ ಮಾಡ್ತಾರೆ ಯಪ್ಪ, ತುಂಬಾ ಡೇಂಜರ್. ಇದಕ್ಕೆಲ್ಲ ಅಟ್ಯಾಚ್ ಆಗಬಾರ್ದು. ಐ ಥಿಂಕ್ ನನ್ಗೆ ಆರ್ಟಿಸ್ಟ್ ಇರೋಂತ ಪೇಷನ್ಸ್ ಇದೆಯಲ್ಲ ಸುಮಾರು ಯಾರಿಗೂ ಇರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಒಂದ್ ಅವಕಾಶ ಆದ ನಂತರ ಇನ್ನೊಂದು ಅವಕಾಶಕ್ಕೋಸ್ಕರ ಕಾಯೋದಿದೆಯಲ್ಲ. ಆಮೇಲೆ ಅವಕಾಶ ಬಂದಾಗ ಸರ್ ನಾನ್ ದಪ್ಪ ಇದೀನಿ, ಸಣ್ಣ ಇದೀನಿ ಅಂತೆಲ್ಲ ಎಕ್ಸ್ಕ್ಯೂಸ್ ಕೊಡಕ್ ಚಾನ್ಸ್ ಇಲ್ಲ. ಅದು ಹುಡುಗಿರ್ಗೆ ಪಾಪ ಇನ್ನೂ ಕಷ್ಟ, ತುಂಬಾ ಕಷ್ಟ. ಯಾಕಂದ್ರೆ ಅವ್ರ ಶೆಲ್ಫ್ ಲೈಫ್ ಇದೆಯಲ್ಲ ತುಂಬಾ ಕಮ್ಮಿ ಆಯ್ತಾ. ಅವರು ನೀವ್ ಏನೇ ಹೇಳಿ, ನೀವ್ ಎಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿ, ಪಾಪ ಹುಡುಗಿರ್ಗೆ ಅವರು ಇಮ್ಮಿಡಿಯೇಟ್ ಆಗಿ ದ ನೆಕ್ಸ್ಟ್ ಬ್ಯೂಟಿಫುಲ್ ಗರ್ಲ್ ಅಂತ ಹೋಗ್ತಾರೆ. ಅಂದ್ರೆ ಟ್ಯಾಲೆಂಟ್ಗಿರೋ ಮರ್ಯಾದೆ, ಐ ಮೀನ್ ಬ್ಯೂಟಿಗಿರೋ ಮರ್ಯಾದೆ ಟ್ಯಾಲೆಂಟ್ಗಿಲ್ಲ, ಹುಡುಗಿರ್ಗೆ ಎಸ್ಪೆಷಲಿ ಆಯ್ತು. ಸೊ ತುಂಬಾ ಚಾಲೆಂಜಿಂಗ್. ಆಮೇಲೆ ಏಜ್ ಪ್ರಾಬ್ಲಮ್ ಆಗತ್ತೆ. ಒಂದು ಸೀರಿಯಲ್ ಹೀರೋಯಿನ್ ಆಗ್ಬೇಕು ಅಂದ್ರೆ ಒಂದು 20-25 ಒಳಗಡೆ ಕೇಳ್ತಾರೆ. ಎಲ್ಲರಿಗೂ ಚಿಕ್ಕ ಚಿಕ್ಕ ಹುಡುಗಿರೇ ಬೇಕು. 26-27 ಈ ತರ ರೇಂಜ್ ಅಲ್ಲಿ ಇದ್ದಾಗ ಪಾಪ ಏನ್ ಮಾಡ್ಬೇಕಲ್ವಾ. ನಾನು ನಿಮ್ಮನ್ನ ಫಸ್ಟ್ ಮೀಟ್ ಮಾಡಿದಾಗ ನೀವೇನ್ ಹೇಳಿದ್ರಿ, ನನಗೆ ಏಜ್ ಆಗಿದೆ ನಿಮ್ಗೆ ಅನ್ಸ್ತಿಲ್ವಾ ಅಂತ ನಾನು ಅನ್ಕೊಂಡಿದ್ದೆ. ನನ್ಕಿಂತ ಒಂದು 4-5 ಇಯರ್ಸ್ ದೊಡ್ಡವರ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು 12 ವರ್ಷ ದೊಡ್ಡವನು ಅಂತ ಅಲ್ವಾ. ಇವನ್ ಯಾವನೋ ಅಂಕಲ್ ಬಂದ್ಬಿಡಿದಾನೆ ಹೇರ್ ಡೈ ಹಾಕೊಂಡು ಅಂತ ಅನ್ಕೊಂಡಿರ್ತೀರ. ನನ್ಗೆ ಗೊತ್ತು ಅಂಕಲ್ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಏಜ್ ಇವರೇ ಹೇಳ್ಕೊಡ್ತಾ ಇದಾರಲ್ಲಪ್ಪ ಯಾಕೆ ಅಂತ ಅನ್ಸ್ತು ನನಗೆ. ಅಂದ್ರೆ ಯಾರು ಹೇಳಲ್ಲ ಅಲ್ವಾ ಏಜ್ ಎಷ್ಟಾಗಿದೆ ಇರೋದ್ ಹೇಳೋದಕ್ಕೆ ಏನು. ಈ ಕಾಲದಲ್ಲಿ ಏನ್ ಮುಚ್ಚಿಡಕ್ಕಾಗತ್ತೆ, ಎಲ್ಲ ಔಟ್ ಇನ್ ದಿ ಓಪನ್ ಇವಾಗ. ಹೌದು. ಆದ್ರೆ ಇವಾಗ ಸೀರಿಯಲ್ ಇಂಡಸ್ಟ್ರಿ ಆಕ್ಚುಲಿ ಹೇಗ್ ನಡೀತಿದೆ ಅಂದ್ರೆ ಜನ ಇವಾಗ ತೆರೆ ಮೇಲೆ ಆಗ್ತಿರೋದೆಲ್ಲ ನಿಜ ಅಂತಾರೆ. ಇವಾಗ ನೋಡಿ, ಇವಾಗ ಭಾಗ್ಯ ಮತ್ತೆ ನೀವು ಕ್ಯಾರೆಕ್ಟರ್ ಮಾಡಿರೋರು ಎಲ್ಲರೂ ಹೊರಗಡೆ ನಿಮ್ ಪೇರ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವಾಗ ಸಂಗೀತ ಅವ್ರಿಗೆ ಬೈಬೋದು, ನೀನ್ ಯಾರೋ ಶ್ರೇಷ್ಠ ಜೊತೆ ನೀನೇ ಒಬ್ಳೆ ಎಕ್ಸ್ಟ್ರಾನಾ ಅಂತ ಕೇಳ್ಬೋದು. ಈ ತರ ಎಲ್ಲ ಬೈಬೋದು. ಅಥವಾ ಈಗ ಒಂದ್ ಒಳ್ಳೆ ಮನೆ ಇದೆ ತಾಂಡವ್ಗೆ, ಒಳ್ಳೆ ಜಾಬ್ ಇದೆ, ಲೈಫ್ ಹಿಂಗೆ ಇರುತ್ತೆ ತಾಂಡವ್ ಕ್ಯಾರೆಕ್ಟರ್ ಪ್ಲೇ ಮಾಡೋರು ಅಂತ ಅನ್ಕೊಳ್ಳೋರು ಇದೆ. ಹೌದೌದು, ರಿಯಲಿಸ್ಟಿಕ್ ಅಂತಾನೆ ಅನ್ಕೊಂತ. ನನಗೆ ಅದೇ ಸರ್ಪ್ರೈಸ್ ಆಗೋದಂದ್ರೆ ನಮ್ ಜನ ಇನ್ನೂ ಅಷ್ಟು ಇನ್ನೋಸೆಂಟಾ ಅಂತ. ಇವಾಗ ಎಷ್ಟೊಂದ್ ಜನ ನಿಜವಾಗ್ಲೂ ಅನ್ಕೋತಾರೆ. ಇವಾಗ ಅವನು ನನ್ನ ಮಕ್ಳ ಕ್ಯಾರೆಕ್ಟರ್ ಇದಾರಲ್ಲ, ನಾನು ಅವ್ರ ಜೊತೆ ಎಲ್ಲಾದ್ರೂ ಹೋದ್ರೆ ಸರ್ ನಿಮ್ ಮಗ ಸೂಪರ್ ಅಂತಾರೆ. ನಾನೇ ಇವ್ ನನ್ ಮಗ ಅಲ್ಲಪ್ಪ ಅಂತ ನಾನು ಹೇಳ್ಕೋಬೇಕು. ನಿಜವಾಗ್ಲೂ ಅವ್ರು ನನ್ನ ಮಕ್ಳು ಅಂತಾನೆ ಅನ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಆಡಿಯನ್ಸು ತುಂಬಾ ಇನ್ನೋಸೆನ್ಸ್ ಇದೆ ಅವರಲ್ಲಿ ಆಯ್ತಾ. ನಾವು ಅನ್ಕೋತೀವಿ ಓಕೆ ಇವತ್ತು 2024 ತುಂಬಾ ಮೆಚೋರ್ಡ್ ಆಡಿಯನ್ಸ್ ಅಂತ. ಇಲ್ಲ, ಇನ್ನೂ ಐ ಥಿಂಕ್ ಆಡಿಯನ್ಸು ಒಂದು ಸ್ವಲ್ಪ ಇನ್ನೂ ಹಂಗೆ ಇದ್ದಾರೆ. ಅದಕ್ಕೆ ಸೀರಿಯಲ್ದು ಅದೇ ಕಾನ್ಸೆಪ್ಟ್ಸು ಅದೆಲ್ಲ ವರ್ಕೌಟ್ ಆಗ್ತಿರೋದು ಅದೇ. ಸೊ ಅದೇನು ಮಾಡೋಕ್ಕಾಗಲ್ಲ. ಅದನ್ನೇ ನಾನು ಹೇಳೋದು, ಒಂದೊಂದ್ಸಲ ಕಾನ್ಸೆಪ್ಟ್ಸು ಮೆಚೋರ್ ಆಗಿರೋ ಕಾನ್ಸೆಪ್ಟ್ಸ್ ಮಾಡ್ತಾರೆ ಪಾಪ, ಬಟ್ ಅದು ವರ್ಕೌಟ್ ಆಗಲ್ಲ. ಅವರು ಅವಾಗ ಏನು ಮಾಡ್ತಾರೆ, ಬರೀ ಅದೇ ಥರದ್ದೇ ಮಾಡ್ತಾರೆ. ಆಮೇಲೆ ಇವತ್ತಿನ ಯುವ ಜನತೆ ಅಂದ್ರೆ ಸಕ್ಸಸ್ ಬೇಕು, ಕಾರ್ ಬೇಕು ಅಥವಾ ಇನ್ನೊಂದೇನೋ, ಅವ್ರು ಹೋಗ್ತಿರೋ ದಾರಿ ನೆಕ್ಸ್ಟ್ ಲೆವೆಲ್ ಅಂದ್ರೆ ತುಂಬಾ ದಾರಿ ತಪ್ಪೋರು ತುಂಬಾ ಜನ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನನಗೆ ಆಶ್ಚರ್ಯ ಆಗೋದು ಆಧ್ಯಾತ್ಮ, ಧ್ಯಾನ ಈ ತರ ಮುಖ ಮಾಡೋರು ಇದ್ದಾರೆ. ಹೌದು ಕರೆಕ್ಟು. ಅದ್ಯಾಕೆ ಅಂತಂದ್ರೆ ಒಂದೊಂದ್ಸಲ ನಮ್ಗೆ ಇವಾಗ ದಾರಿಗಳು, ಒಂದ್ ದಾರಿ ಇದ್ರೆ ತಗೋಬಹುದು, 2 ದಾರಿ ಇದ್ರೆ ತಗೋಬಹುದು, 2 ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. 25 ದಾರಿಗಳಿದ್ರೆ ಏನ್ ಮಾಡ್ತೀರಾ ಗೊತ್ತೇ ಇಲ್ಲ ಯಾವ ದಾರಿ. ಒಂದೊಂದ್ಸಲ ತುಂಬಾ ಜಾಸ್ತಿ ಇರೋದೇ ನಮ್ಮ ಲೈಫ್ ನಲ್ಲಿ, ಅದೊಂದು ತುಂಬಾ ಕಷ್ಟದ ಸಿಚುವೇಶನ್ ಅದು ಆಯ್ತಾ. ಸೊ ಈ ತರ ಇರುವಾಗ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಇನ್ನೇನು, ಅವಾಗ ತಾನೇ ದೇವ್ರು ಹುಟ್ಟೋದು, ಸ್ಪಿರಿಚುಯಾಲಿಟಿ ಹುಟ್ಟೋದು, ಇದೆಲ್ಲ ಹುಟ್ಟೋದು. ಅದಕ್ಕೆ 2 ಎಕ್ಸ್ಟ್ರೀಮು ಅದೇ ರೀಸನ್ ಅಷ್ಟೇ.
ತುಂಬ ಕಾಂಪ್ಲಿಕೇಶನ್ಸ್ ಇಂದಾನೆ ಎಲ್ಲರೂ ನೀವ್ ಇದನ್ನೆಲ್ಲ ನಂಬ್ತೀರಾ? ಮ್ಯಾನಿಫೆಸ್ಟ್, ಧ್ಯಾನ? ಅದೆಲ್ಲ ಏನೋ ಓವರ್ ಐಪಿ ಎಲ್ಲರೂ ಹೇಳ್ತಾರೆ ಮ್ಯಾನಿಫೆಸ್ಟ್ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ನಾನೇನು ನಾನು ತುಂಬ ಪ್ರಾಕ್ಟಿಕಲು ರಿಯಲಿಸ್ಟಿಕ್ ಆಗಿ ಲೈಫ್ ಲೀಡ್ ಮಾಡೋ ಅಂಥವನು. ಓಕೆ, ನನಗೇನಿದ್ರು ರಿಯಾಲಿಟಿ ಅಷ್ಟೇ. ಈ ಸಿಂಪಲ್ ಫಿಲಾಸಫಿ ಆಗಬೇಕು ಅಂದ್ರೆ ಆಗತ್ತೆ, ಇಲ್ವಾ ಆಗಲ್ಲ. ನೀನು ಎಷ್ಟು ಯೋಚನೆ ಮಾಡ್ಕೊಂಡ್ರು ಇವಾಗ ನಾನು ಐಶ್ವರ್ಯ ರಾಯ್ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಬಂದ್ಬಿಡ್ತಲ್ಲ. ಹಂಗಾಗಲ್ಲ ಅದು. ಅದು ಇದೆಲ್ಲ ತುಂಬ ಒಂಥರ ಸೂಡೋ ಫಿಲಾಸಫಿಗಳಿದೆಲ್ಲ. ಏನೋ 99 ರೂಪೀಸ್ ಕೋರ್ಸ್ಗಳು ಕೊಡ್ತಾರೆ, ಐ ಟೀಚ್ ಯು ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಏನೆಲ್ಲ ದೇವ್ರುಗಳಾ? ಏನಿಲ್ಲ, ಇರೋದೇ ಒಂದು ಆಯ್ತಾ ಲೈಫ್ನಲ್ಲಿ, ರಿಯಾಲಿಟಿ ಅಷ್ಟೇ. ಇಲ್ಲಿ ಬನ್ನಿ, ಎಲ್ಲ ತಲೆ ಒಳಗಡೆ ಕೂತ್ಕೊಂಡಿರ್ತಾರೆ. ಇಲ್ಲಿ ಬನ್ನಿ, ಇಲ್ಲಿ ಏನ್ ಪ್ರಾಬ್ಲಮ್ಸ್ ನಡೀತಿದೆ ಅದೊಂದು ಬಿಟ್ಟು ಎಲ್ಲೆಲ್ಲೋ ಇರ್ತಾರೆ ಜನ. ಈಗ ನೀವು ಲೈಫಲ್ಲಿ ಏನೇನೋ ಒಂದಷ್ಟು ಸರ್ಕಸ್ ಮಾಡಿದ್ರ, ಏನೂ ಆಗಿಲ್ಲ. ಬಟ್ ಇನ್ನೇ ಯಾರೋ ಏನೋ ಸರ್ಕಸ್ ಮಾಡಿರಲ್ಲ, ಹಂಗೆ ಏನೋ ಅದೃಷ್ಟ ಅವ್ರ ಮನೆ ಬಾಗ್ಲು ಹಂಗೆ ಕುತ್ಕೊಂಡ್ ಬಿಡುತ್ತೆ, ಹೋಗೋದೇ ಇಲ್ಲ. ನೀವ್ ಇದ್ರ ಬಗ್ಗೆ ಎಲ್ಲ ಯಾವತ್ತೂ ಅದು ಅವ್ರಿಗೆಲ್ಲ ಒಳ್ಳೊಳ್ಳೆ ಜಾಗದಲ್ಲಿ ಒಳ್ಳೊಳ್ಳೆ ಮಚ್ಚೆಗಳಿರುತ್ತೆ. ಸೊ ಅವ್ರಿಗೆಲ್ಲ ಹಾಗಂಗೆ ಹೆಲ್ಪ್ ಆಗತ್ತೆ. ಅದೇನ್ ಮಾಡಕ್ ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಅಂದ್ರೆ ನನ್ನ ಲೈಫ್ ಹಿಂಗಾಗೋಯ್ತು, ಅಯ್ಯೋ ಸಿಕ್ಕಾಪಟ್ಟೆ ಉರಿಯುತ್ತೆ. ಎಷ್ಟೊಂದ್ಸಲ ಲೋಟಗಳೆಲ್ಲ ಬಿಸಾಕಿದ್ದೀನಿ. ಬಟ್ ಏನ್ ಮಾಡಕ್ಕಾಗತ್ತೆ? ಅಯ್ಯೋ ಅವ್ರು ಇವಾಗ ಸಿನಿಮಾ ಇಂಡಸ್ಟ್ರಿನಲ್ಲೇ ನೋಡಿ, ಒಂದೊಂದು ಫಿಲ್ಮ್ ಮಾಡಿರ್ತಾರೆ, ನೆಕ್ಸ್ಟ್ ಫಿಲ್ಮ್ ಸೂಪರ್ ಆಗಿ ಸಿಗತ್ತೆ, ನೆಕ್ಸ್ಟ್ ಹಂಗಂಗೆ ಮೆಟ್ಲು ಹಚ್ತಾ ಇರ್ತಾರೆ. ಇವಾಗ ಎಷ್ಟೊಂದು ಜನ ಲೈಕ್ ನಾನು ಸಂಗೀತ ಮಾತಾಡ್ತಿರ್ತೀವಿ, ಲೈಕ್ ಹೀರೋಯಿನ್ಸು ಅವ್ರ ನೇಮ್ ಮಾಡೋದು ಬೇಡ, ಬಟ್ ಇವಾಗ ಒಂದು ಪ್ರಾಜೆಕ್ಟ್ನ ಕೆಲಸ ಮಾಡ್ತಾರೆ, ಸೆಕೆಂಡ್ ಪ್ರಾಜೆಕ್ಟು ಇಮ್ಮಿಡಿಯೇಟ್ಲಿ ದೊಡ್ಡ ಕ್ಯಾನ್ವಸ್ ಸಿಗುತ್ತೆ, ಥರ್ಡ್ ಪ್ರಾಜೆಕ್ಟ್ ಇನ್ಯಾವುದೋ ಇಂಡಸ್ಟ್ರಿಗೆ ಹೋಗ್ಬಿಡ್ತಾರೆ. ಸೊ ಅವ್ರದ್ದು ಗ್ರಾಫ್ ನೋಡಿ ಹಿಂಗಿರತ್ತೆ. ಸೊ ಅವಾಗ ಸಂಗೀತನೂ ಹೇಳ್ತಿರ್ತಾಳೆ, ನಾನು 15 ಫಿಲ್ಮ್ಸ್ ಮಾಡಿದ್ದೀನಿ, ಇನ್ನೂ ನನಗೆ ಲೈಕ್ ಈ ಜೂನಿಯರ್ ಆರ್ಟಿಸ್ಟ್ ಥರ ಟ್ರೀಟ್ ಮಾಡ್ತಾರೆ. ಸೊ ಇವಾಗ ಅದು ಕಂಪ್ಯಾರಿಸನ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಏನು, ಬಟ್ ಆಕ್ಚುಲಿ ಆ ಮೈಂಡ್ ಸೆಟ್ ಇಂದ ಹೊರಗೆ ಬರೋದು ಅಂದ್ರೆ ಸಂಗೀತ ಅವರು ಅದು ಅಂದ್ರೆ ಇಷ್ಟೆಲ್ಲ ಸಿನಿಮಾ ಮಾಡಿದ ನಂತರ ಆಮೇಲೆ ಸಂಭಾವನೆ ವಿಚಾರಕ್ಕೆ ಬಂದ್ರೆ ಹೆಂಗೆ ಇನ್ನು ಹಣ ಹಾಕೋಣ ಅಂತ ಮಾಡಬೇಕು. ಸೊ ಅಂದ್ರೆ ಪಾಪ ಆರ್ಟಿಸ್ಟ್, ಈಗ ನೀವು ಬೇರೆ ಕಂಪ್ನಿಗೆ ಹೋಗ್ತೀರಾ, ಇನ್ನೆಲ್ಲ ಹೋಗ್ತೀರಾ ಅಂದ್ರೆ ನಿಮ್ಗೆ ಹೈಕು, ಪ್ರಮೋಷನ್ಸ್ ಎಲ್ಲ ಇರುತ್ತೆ. ಬಟ್ ಇವ್ರು 15 ಸಿನಿಮಾ ಮಾಡಿದ ನಂತರ ಡಿಮ್ಯಾಂಡ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಅದ್ರಲ್ಲೂ ಈ ಕಾಲದಲ್ಲಿ ತುಂಬಾ ಕಾಂಪಿಟೇಷನ್ ಬೇರೆ. ಆಮೇಲೆ ಇವಾಗ ಕನ್ನಡ ಇಂಡಸ್ಟ್ರಿದು ಅದೊಂದು ಒಳ್ಳೆ ಅಂದ್ರೆ ಈ ಆ ಮಾರ್ಕೆಟ್ ಎನ್ವೈರನ್ಮೆಂಟ್ ಅಷ್ಟು ಚೆನ್ನಾಗಿಲ್ಲ. ಸೊ ಏನಾಗತ್ತೆ, ಈ ತರ ಇರುವಾಗ ಎಲ್ಲರೂ ಸೆಪ್ರೇಟ್ ಆಗಿ ಎಫರ್ಟ್ ಹಾಕ್ಬಿಡ್ತಾರೆ. ಅಂದ್ರೆ ಒಂದು ಕಲೆಕ್ಟಿವ್ ಆಗಿ ಎಫರ್ಟ್ ಹಾಕಿ ಒಂದು ಸಿಸ್ಟಮ್ ತರ ಬಿಲ್ಡ್ ಆಗಲ್ಲ. ಒಳ್ಳೆ ಇಂಡಸ್ಟ್ರಿ ಹೆಲ್ದಿ ಆಗಿಲ್ದೇ ಇರುವಾಗ ಒಂದು ಸಿಸ್ಟಮ್ ಬಿಲ್ಡ್ ಆಗತ್ತೆ ಯೂಶಲಿ. ಸೊ ಆ ಸಿಸ್ಟಮ್ ಇಂದ ಒಂದು ಕಾರ್ಪೊರೇಟ್ ಕಂಪನಿ ತರ ಫಂಕ್ಷನ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿ ಆ ಥರ ಫೈನಾನ್ಷಿಯಲ್ ಲೆವೆಲಲ್ಲಿ, ಮಾರ್ಕೆಟ್ ಲೆವೆಲ್ನಲ್ಲಿ ಬೆಳೆದಿಲ್ಲದೆ ಇರೋದ್ರಿಂದ ಎಲ್ಲ ಇಂಡಿಪೆಂಡೆಂಟ್ ಗ್ರೂಪ್ಸ್ ಆಗಿದೆ. ಇವಾಗ ಇವ್ರದೇ ಒಂದು ಗ್ಯಾಂಗ್, ಅವ್ರದೇ ಒಂದು ಗ್ಯಾಂಗ್, ಇವ್ರದೇ ಒಂದು ಗ್ಯಾಂಗು. ಸೊ ಸೆಪ್ರೇಟ್ ಆಗಿ ಅವ್ರ ಗ್ಯಾಂಗ್ ಸರ್ಕಲ್ಸ್ನಲ್ಲೇ ಕೆಲಸ ಮಾಡ್ತಾರೆ. ಸೊ ಇವ್ರ ಗ್ಯಾಂಗ್ನವ್ರ ಜೊತೆ ಇವ್ರು ಕೊಲಾಬ್ರೇಟೇ ಆಗಲ್ಲ. ಸೊ ಆ ಕೊಲಾಬ್ರೇಟಿವ್ ಎನ್ವೈರ್ನ್ಮೆಂಟೇ ಇಲ್ದೇ ಇರೋದ್ರಿಂದ ಏನಾಗುತ್ತೆ, ಅದು ಆ ಕರಿಯರ್ ಗ್ರೋತ್ ತರ ಆಗೋದೇ ಇಲ್ಲ. ಇಲ್ಲಿ ಮತ್ತೆ ಲೈಕ್ ರೀಸ್ಟಾರ್ಟ್ ಮಾಡ್ಬೇಕು. ಇವಾಗ ಅವ್ರು ಇನ್ನೊಂದು ಗ್ರೂಪ್ ಹೋಗ್ಬೇಕು ಅಂದ್ರೆ 0 ಇಂದಾನೇ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿ ಹೋಗ್ಬೇಕಂದ್ರೆ 0 ಇಂದ ಸ್ಟಾರ್ಟ್ ಮಾಡ್ಬೇಕು. ನನ್ಗೆ ಆಕ್ಚುಲಿ ನೀವು ಮದ್ವೆ ಆದಾರಲ್ವಾ, ಅದಕ್ಕೆ ಒಂದು ಪ್ರಶ್ನೆ ಕೇಳ್ಬೇಕಿತ್ತು. ನೀವು ಮೋಸ್ಟ್ಲಿ ಅದು ಸರಿಯಾಗಿ ಆನ್ಸರ್ ಮಾಡ್ತೀರಾ ಅನ್ಸುತ್ತೆ. ಮೊನ್ನೆ ನನ್ನ ಕಲ್ಲಿಗೆ ಹೇಳ್ತಾ ಇದ್ರು, ಮೇಡಮ್ ದಯವಿಟ್ಟು ಮದ್ವೆ ಮಾತ್ರ ಆಗ್ಬೇಡಿ, ಅದೊಂದು ತಪ್ಪು, ದಯವಿಟ್ಟು ಮಾಡ್ಬೇಡಿ ಅಂತ. ಯಾಕೆ? ನಾನು ಎಲ್ಲಾ ಶೋಗಳು ನೋಡ್ತೀನಿ, ಎಲ್ಲರೂ ಬಂದು ಹೇಳ್ತಾರೆ ಮದ್ವೆ ಅಂದ್ಕೊಳ್ಳಿ, ಯಪ್ಪ ದೇವ್ರೆ ಹೆಂಡತಿ ಅಂತ. ಯಾಕೆ ಪಾಪ ಹೆಣ್ಮಕ್ಳು ಏನು ಹೇಳಲ್ಲ, ಈ ಗಂಡಸರು ಯಾಕೆ ಇಷ್ಟೊಂದು ಅಳೋದು ಅಂತ ಮದ್ವೆ ಅಂತ? ಅಲ್ಲ, ಹೆಣ್ಮಕ್ಳು ಏನು ಹೇಳಲ್ಲ, ಬಟ್ ಗಂಡಂದ್ರಿಗೆ ಹೇಳಕ್ಕೂ ಬಿಡಲ್ಲ. ಅಲ್ಲೇ ಆಗದ್ ಪ್ರಾಬ್ಲಮ್. ಇಷ್ಟು ದಿನ ಲೈಫ್ ಅಲ್ಲ, ಈಗ ಮನೆ ಕೆಲಸ ಮಾಡೋದು ಹೆಣ್ಮಕ್ಳು. ಯಾರು ಹೇಳಿದ್ದು? ನನ್ನ ಹೆಂಡ್ತಿನ ಕೇಳಿ ಪಾತ್ರೆ ಹೆಂಗ್ ತೊಳಿತೀನಿ ಗೊತ್ತಾ ನಾನು, ಸೂಪರ್. ನಾನು ಯಾವ ವಿಂಬಾರ್ದು ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಹೇಳ್ತೀನಿ ನಾನು, ಸಕ್ಕದಾಗಿ ತೊಳಿತೀನಿ. ಏನ್ ಆ ತರದೆಲ್ಲ ಏನಿಲ್ಲ. ಪಾಪ ಈ ಕಾಲದಲ್ಲಿ ಗಂಡಸರು ತುಂಬಾನೇ ಹೆಲ್ಪ್ ಮಾಡ್ತಿದ್ದಾರೆ. ಅಲ್ಲ, ಅವ್ರು ಯಾಕೆ ಅಳ್ತಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಯಾಕೆ ನೆಗೆಟಿವ್ ಅಂದ್ರೆ, ಅಯ್ಯೋ ಮದ್ವೆನಾ ಬೇಡಪ್ಪ ದೇವ್ರೆ ಸಾಕು, ಜೀವನನೇ ಮದ್ವೆಕ್ಕಿಂತ ಮುಂಚೆ ಚೆನ್ನಾಗಿದೆ ಅಂತ. ಪಾಪ ಹೆಣ್ಮಕ್ಳು ತುಂಬಾ ಕಮ್ಮಿ ಆತರ ಹೇಳ್ತಾರ, ಇಲ್ಲ ಅಂತಲ್ಲ, ಬಟ್ ತುಂಬಾ ಕಮ್ಮಿ. ಯಾಕೆ ಅಂತ? ಯಾಕಂದ್ರೆ ಇದರಲ್ಲಿ ಕಾಂಪ್ರಮೈಸ್ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ತುಂಬಾ ಸೋಷಿಯಲ್ ಆಗಿದ್ದು, ಇವಾಗ ನನ್ನ ಹೆಂಡತಿ ಸೋಷಿಯಲ್ ಆಗಿಲ್ಲ ಅಂತಂದ್ರೆ, ಇವಾಗ ನನಗೆ ಫ್ರೆಂಡ್ಸ್ ಜೊತೆ ಓಡಾಡ್ಬೇಕು ಇದೆಲ್ಲ, ಅವಳು ಬರಕ್ ಆಗಲ್ಲ ಅಂತಂದ್ರೆ ಹೋಗಕ್ಕೆ ಆಗಲ್ಲ. ಸರಿ, ನೀನ್ ಒಬ್ನೇ ಹೋಗ್ತೀಯ, ಅದಂಗೆ ಹೋಗ್ತೀಯಾ? ಸೊ ಅವಾಗ ನಿಮ್ ಪರ್ಸನಾಲಿಟಿ ಅಲ್ಲೇ ಚೇಂಜ್ ಆಗೋಯ್ತಲ್ಲ, ಸುಮ್ಮನೆ ಮನೇಲಿ ಬಿದ್ದಿರ್ತೀರಾ. ಸೊ ಒಬ್ಬ ಸೋಷಿಯಲ್ ಪರ್ಸನಾಲಿಟಿ ಮನೇಲೆ ಹಿಂಗೆ ಕುಗ್ಗೋಗ್ತಾನೆ. ಇವಾಗ ಅವ್ನಿಗೇನೋ ಪಾರ್ಟಿ ಗಿಟಿ ಮಾಡಕ್ ಇಷ್ಟ, ಇವಳಿಗೆ ಅವನು ಹೊರಗಡೆ ಹೋಗೋದೇ ಇಷ್ಟ ಇಲ್ಲ. ಸೊ ಅವ್ನ ಪರ್ಸನಾಲಿಟಿ ಚೇಂಜ್ ಆಗೇ ಆಗುತ್ತೆ. ಸೊ ಒಂಥರ ಕಾಂಪ್ರಮೈಸ್ ಜಾಸ್ತಿ ಆದಾಗ ಅಯ್ಯೋ ಯಾಕಾದ್ರೂ ಬೇಕಪ್ಪ ಅಂತ ಅನ್ಸ್ಬಿಡತ್ತೆ ಅಷ್ಟೇ. ಸಂಗೀತ ಭಟ್ ಅವ್ರು ನನಗೆ ಗೊತ್ತಿದ್ದಂಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಅಂತ ಅನ್ಕೊಂಡಿದೀನಿ ನಾನು.
ಇಲ್ಲ ಬಿಟ್ರೆ ನೀವು ಬೇಡ್ಕೋಬೇಕು ಬಾಯಿ ಮುಚ್ಚಕ್ಕೆ. ಅಂದ್ರೆ ಎಲ್ಲರ ಜೊತೆನೂ ಅಷ್ಟು ಮಾತಾಡಲ್ಲ ಅಂತ ಅನ್ಕೋತೀನಿ. ನೀವ್ ಎಲ್ಲರ ಜೊತೆನೂ ಮಿಂಗಲ್ ಆಗ್ತೀರಾ, ತುಂಬಾ ಸೋಷಿಯಲ್ ಆಗಿ ಮಾತಾಡ್ತೀರಾ. ಈ ಎಂಥೂಸಿಯಾಸಮ್ ನ ಅವರು ಹೇಗ್ ಹ್ಯಾಂಡಲ್ ಮಾಡ್ತಾರೆ ಅಂತ. ಅಯ್ಯೋ ಅವಳು ಬಿಟ್ಬಿಡ್ತಲ್ಲ, ಅಯ್ಯೋ ಹೋಗು ನೀನು ಅಂತ. ಅಂದ್ರೆ ನಿಮ್ ರಿಸ್ಟ್ರಿಕ್ಷನ್ಸ್ ಏನಿಲ್ವಾ? ಮಾತಾಡ್ಬೇಡ, ಸುಮ್ನಿರು, ಜಾಸ್ತಿ ಆಯ್ತು, ಅಥವಾ ಹಾಗಿರು ಹೀಗಿರು? ಇಲ್ಲ ಅವಳ್ದು ಏನು ಆತರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಒಂದ್ ಸ್ವಲ್ಪ ಓನ್ಲಿ ರೆಸ್ಟ್ರಿಕ್ಷನ್ ಏನು ಅಂದ್ರೆ, ನಾವನ್ನ ತುಂಬಾ ಬರೋ ಫ್ಯಾಮಿಲಿ ಫಂಕ್ಷನ್ಗಳಿಗೆಲ್ಲ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಅವ್ಳಿಗೆ ಅದೊಂದೇ ರಿಕ್ವೆಸ್ಟ್, ಎಲ್ಲಾ ಕಡೆ ಕರ್ಕೊಂಡು ಹೋಗ್ಬಿಡ, ನೀನ್ ಹೋಗಿದ್ರೆ ನೀನ್ ಹೋಗು ಅಂತ. ಇವಾಗ ಫ್ರೆಂಡ್ಸ್ ಮೀಟಪ್ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಸೊ ಅವಳಿಗೆ ಅದೊಂದ್ ಸ್ವಲ್ಪ ಓವರ್ ಡೋಸ್ ಆಗ್ಬಿಡತ್ತೆ ಅಷ್ಟೇ. ಅವಳಿಗೆ ಫ್ಯಾಮಿಲಿ ಮದ್ವೆ ಇದೆಲ್ಲ ತುಂಬಾ ಇಷ್ಟನಾ? ಹೇಗೆ? ಯಾರಿಗೆ? ನನಗ ಗೊತ್ತಿಲ್ಲಪ್ಪ. ನನಗೆ ಇಷ್ಟನೋ ಕಷ್ಟನೋ ಅಂತ ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ಮದ್ವೆನೇ ಆಗ್ಬಿಡ್ತು. ಅದ್ ಹೆಂಗಾಯ್ತು ನನಗೆ ಗೊತ್ತಿಲ್ಲ. ಅಲ್ಲ, ಈಗ ನೀವು ಮದ್ವೆ ಆಯ್ತು ಅಂತ ಹೇಳಿದ್ರಿ, ಬೇರೆಯವ್ರ ಮದ್ವೆಗೆಲ್ಲ ಹೋಗ್ತಿರಲ್ವಾ? ಅದು ಅಂದ್ರೆ ನೀವ್ ಮಾಡ್ತಿರೋ ತಪ್ಪನೋ ಸರಿನೋ ಅದು ಕಾಣಿಸ್ತಿರುತ್ತಲ್ಲ ಎವಿಡೆಂಟ್ ಆಗಿ. ಅಲ್ಲ, ಖುಷಿ ಆಗತ್ತಲ್ಲ, ನನ್ ಮಗ ಸಾಯ್ತಾನೆ ಇವನು ಅಂತ. ಒಂದ್ ಲಾಸ್ಟ್ ಡೇ ಆಫ್ ಹ್ಯಾಪಿನೆಸ್ ನೋಡೋದಕ್ಕೆ. ಕಂಗ್ರಾಚುಲೇಷನ್ಸ್ ಬ್ರದರ್. ನೀವು ಚೆನ್ನಾಗಿರೋದು ನನಗೂ ಇಷ್ಟ ಇಲ್ಲ, ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಸೊ ನೀವು ನನ್ ಫ್ರೆಂಡ್ಸ್, ಆಕ್ಚುಲಿ ನನ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಫಸ್ಟ್ ಅವರೇ ಮದ್ವೆ ಆಗ್ಬಿಟ್ಟಿದ್ರು. ಕಿತ್ತೋದ್ ನನ್ನ ಮಕ್ಕಳು ನನಗೆ ಫೋರ್ಸ್ ಮಾಡಿ ಅವರೊಬ್ಬರೇ ಒದ್ದಾಡಬಾರ್ದು ಅಂತ ನನಗೆ ಫೋರ್ಸ್ ಮಾಡಿ 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 ನಮ್ಮ ಅಪ್ಪ ಅಮ್ಮಂಗೆಲ್ಲ ತಲೆ ಕೆಡಿಸಿ ಮದುವೆ ಮಾಡಿಸಿದ್ರು. ಓಕೆ, ಮೊದಲೆಲ್ಲ ತುಂಬಾ ಪಾಸಿಟಿವ್ ಹೇಳಿದ್ರು, ಲೈಫ್ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ. ಹೇಗೆ? ಯಾರು? ನಿಮ್ಗೆ ಮದುವೆ ಆಗ್ಬೇಕಾದ್ರೆ ಬ್ಯೂಟಿಫುಲ್ ಕಣೋ. ಅಲ್ಲ, ಲೈಫ್ ನಲ್ಲಿ ನಿನ್ಗೊಬ್ರು ಬೇಕು, ಶೇರ್ ಮಾಡ್ಕೊಳ್ಳೋದಕ್ಕೆ ಒಬ್ರು ಬೇಕು, ಪಾರ್ಟ್ನರ್ ಬೇಕು, ಯಾರು ಇರಲ್ಲ. ಆಮೇಲೆ ನಿಮ್ ಫ್ರೆಂಡ್ಸು ಕಲೀಗ್ಸು ಅವರೆಲ್ಲ ಜಸ್ಟ್ ಅದು ಆಫೀಸ್ ಇರೋವರೆಗೂ ಫ್ರೆಂಡ್ಸ್, ಅವ್ರ ಲೈಫ್ ಮುಗೀತು. ನಿನಗೆ ಅಂತ ಯಾರಾದ್ರೂ ಬೇಕಲ್ಲ, ನಿನಗೆ ಅಂತ ಯಾರಾದ್ರೂ ಬೇಕಲ್ವಾ? ತುಂಬಾ ಅಡ್ವೈಸ್ ಮಾಡ್ತಿದಾರಾ ನೋಡಿ, ಯೋಚನೆ ಮಾಡಿ. ಬಟ್ ಏನ್ ಗೊತ್ತಾ, ಅದು ಹೇಳಷ್ಟೇನ್ ಇದೇನಿಲ್ಲ. ಆಕ್ಚುಲಿ ಕಂಪ್ಯಾನಿಯನ್ ಬೇಕು, ಯಾರಾದ್ರೂ ಒಬ್ರು ಬೇಕೇ ಬೇಕು. ಅಟ್ಲೀಸ್ಟ್ ಬೈಕೊಳಕಾದ್ರೂ ಯಾರಾದ್ರೂ ಒಬ್ರು ಬೇಕೇ ಬೇಕು. ಸೊ ಐ ಥಿಂಕ್ ಇಟ್ಸ್ ವೆರಿ ಪರ್ಸನಲ್ ಅಷ್ಟೇ. ಎಷ್ಟೊಂದು ಜನ ಮದ್ವೆ ಆಗಿಲ್ದಿರೋರು ಖುಷಿಯಾಗಿದ್ದಾರೆ ಅಲ್ವಾ? ಇದೆಲ್ಲ ಸೊಸೈಟಿನಲ್ಲಿ ಹಾಕಿರೋ ಅಂತ ರೂಲ್ಸ್. ಯಾಕೆ ಹಾಕಿದ್ದಾರೆ ನನಗಂತೂ ಗೊತ್ತಿಲ್ಲ, ಏನೋ ಒಂದು ಎಕನಾಮಿಕ್ ರೀಸನ್ ಇರಬೇಕು. ಬಟ್ ಅದೇ ಐ ಥಿಂಕ್ ಈ ಕಾಲದಲ್ಲಿ ಅವ್ರವ್ರ ಡಿಸಿಷನ್ ಅವ್ರವ್ರಿಗೆ. ಎಷ್ಟೊಂದು ಜನ ಲಿವ್ ಇನ್ ನಲ್ಲಿ ಇದ್ದಾರೆ, ಖುಷಿಯಾಗಿದ್ದಾರೆ. ಇವಾಗ ನನ್ನ ಫ್ರೆಂಡ್ ಸರ್ಕಲ್ನಲ್ಲೇ ಸುಮಾರು ಜನ ಲಿವ್ ಇನ್ ನಲ್ಲಿ ಒಂದು ಕ್ಲೋಸ್ ಟು 15 years ಇಂದೆಲ್ಲ ಒಟ್ಟಿಗೆ ಇದ್ದಾರೆ. ದೇ ಜಸ್ಟ್ ಲಿವ್ ಇನ್ ಅಷ್ಟೇ, ಖುಷಿಯಾಗಿದ್ದಾರೆ, ಅವರು ಆರಾಮಾಗಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಓಕೆ. ಮೊನ್ನೆ ಒಬ್ರು ನನ್ನ ಹತ್ರ ಹೇಳ್ತಾ ಇದ್ರು, ಹಿಂಗೆ ಕಥೆನ ಹೇಳ್ತಾ ಇದ್ರು. ಏನಂದ್ರೆ ಮದ್ವೆ ಫಿಕ್ಸ್ ಆಗಿದೆ, ಅರೇಂಜ್ ಮ್ಯಾರೇಜ್, ಮದ್ವೆ ಫಿಕ್ಸ್ ಆಗಿದೆ, ಧಾರೆ ಸೀರೆನ ಸೆಲೆಕ್ಟ್ ಮಾಡಕ್ ಹೋಗಿದ್ದಾರೆ. ಹುಡುಗನಿಗೆ ಗೊತ್ತಾಗ್ತಿಲ್ಲ, ಸೀರೆ ಟೇಸ್ಟ್ ಇಲ್ಲ, ಏನೂ ಗೊತ್ತಿಲ್ಲ. ಹುಡುಗಿ ಟೇಸ್ಟ್ ನನಗ್ ನೀನೇ ಸೆಲೆಕ್ಟ್ ಮಾಡ್ಬೇಕು ಹುಡುಗಿ ಸೀರೆನ, ನಾನ್ ಮಾಡಲ್ಲ, ನೀನೇ ಮಾಡ್ಬೇಕು, ಚೆನ್ನಾಗಿದ್ಯಾ ಹೇಳು ಅಂತ. ಅವ್ರಿಗೆ ಗೊತ್ತಿಲ್ಲ. ಸೊ ಏನು ಮಾಡು ಏನೋ ಸೆಲೆಕ್ಟ್ ಮಾಡು ಅನ್ಕೊಂಡು ಹೇಳ್ಬಿಟ್ಟಿದ್ದಾರೆ. ನೀನಿಗೆ ಒಂಚೂರು ಇಂಟ್ರೆಸ್ಟ್ ಇಲ್ವಾ ನಾನು ಸೀರೆ ಸೆಲೆಕ್ಟ್ ಮಾಡೋದ್ವಾ ನೀನು ಅಂತ ಸೀರೆನ ಚಿಕ್ಕಪೇಟೆಯಲ್ಲಿ ಎಸ್ದು ಹೋಗ್ಬಿಟ್ಟಿದ್ದಾರೆ. ಇವಾಗ ಈ ತರ ಸಣ್ಣ ವಿಷಯಕ್ಕೆಲ್ಲ ಇದು ದೊಡ್ಡ ವಿಷಯ ಆಗ್ಬಿಟ್ರೆ, ನೀನ್ ಹನಿಮೂನಿಗೆ ಬಾಲಿಗೆ ಕರ್ಕೊಂಡ್ ಹೋಗ್ಬೇಕು, ನೀನ್ ಬ್ಯಾಂಕಾಕ್ಗೆ ಕರ್ಕೊಂಡ್ ಹೋಗ್ಬೇಕು. ಅವ್ರ ಮನೆಯವ್ರು ಕಾಶ್ಮೀರ ಮನಾಲಿಗೆ ಹೋಗಿದ್ದಾರೆ, ನಾನು ಬಾಲಿಗಾದ್ರೂ ಹೋಗೋದ್ ಬೇಡವಾ ಅಂತ. ಅದನ್ನೇ ಹೇಳೋದು. ಅದಕ್ಕೆ ಯಾರು ಅಯ್ಯೋ ಯಾಕಾದ್ರೂ ಬೇಕಪ್ಪ ಮದ್ವೆ ಸುಮ್ಮನೆ ಆಗ್ಬಿಡ್ತಾರೆ. ಯಾಕಂದ್ರೆ ಈ ಕಾಲದಲ್ಲಿ ಏನ್ ಗೊತ್ತಾ, ಸಣ್ಣ ಇಶ್ಯೂನು ಅದೇನೋ ಒಂದು ದೊಡ್ಡ, ಅದಕ್ಕೊಂದು ಇಂಗ್ಲೀಷ್ನಲ್ಲಿ ಒಂದಿಷ್ಟು ವರ್ಡ್ಗಳು ಕೊಟ್ಬಿಟ್ಟು ಐ ನೀಡ್ ಮೈ ಸ್ಪೇಸು, ಅದು ಐ ಫ್ರೀಡಮ್ಮು, ಅದು ಇದು ಏನೋ ಓವರ್ ಆಗಿ ಬಂದ್ಬಿಟ್ಟಿದೆ ಇವಾಗೆಲ್ಲ. ಸೊ ಐ ಥಿಂಕ್ ಎಲ್ಲ ಸಣ್ಣ ವಿಷಯ ದೊಡ್ಡದಾಗ್ಬಿಡುತ್ತೆ, ಕಾಂಪ್ಲಿಕೇಟ್ ಆಗ್ಬಿಡುತ್ತೆ. ಅದೇ ಒಂದು ರೀಸನ್ ಆಗ್ಬಿಡುತ್ತೆ ಬ್ರೇಕಪ್ಗೆ. ಅದಕ್ಕೆ ಮದುವೆ ಮಾಡ್ಕೊಳ್ಳಲ್ಲ. ಅಂದ್ರೆ ಈಗ ಒಂದು ಹುಡುಗಿ ಅಂತ ಬಂದಾಗ, ಹೆಂಡತಿ ಅಂತ ಬಂದಾಗ, ಈಗ ಹೆಂಡತಿಗೆ ಗಂಡ ಸ್ವಾತಂತ್ರ್ಯವನ್ನ ನೀಡದ ಅಥವಾ ಅವಳು ತಗೊಳ್ಳೋದು ಅಂತ ಅನ್ಸುತ್ತಾ? ಅಯ್ಯೋಯಪ್ಪ, ಅಂದ್ರೆ ಇದನ್ನ ನೀವು ಯಾವ ತರ ಡಿಫೈನ್ ಮಾಡ್ತೀರಾ? ಅವ್ನು ಕೊಡ್ತಿದ್ದಾನೆ ಅಂದ್ರೆ ಅಲ್ಲೇ ಒಂದು ಅಥಾರಿಟಿ ಆಯ್ತು, ಅವಳು ತಗೋತಿದ್ದಾಳೆ ಅಂತಂದ್ರೆ ಅದು ಇನ್ನೊಂಥರ ಅಥಾರಿಟಿ ಆಯ್ತು. ಸೊ ನನ್ನ ಪ್ರಕಾರ ಅದು ಅಥಾರಿಟಿನೇ ಇರಬಾರ್ದು. ಸೊ ಇವನ್ ಯಾರು ಕೊಡೋದಕ್ಕೆ? ಸೊ ನಾನು ಹಿಂಗ್ ಕೊಡ್ತಿದ್ದೀನಿ ಅಂದ್ರೆ ನಾನು ನಿನ್ ಬಾಸಾ, ನೀನ್ ನನ್ನ ಎಂಪ್ಲಾಯಿನ? ಹೈಕ್ ಕೊಡ್ತೀನಿ, ನಾನು ಹಿಂಗ್ ಸ್ಯಾಲ್ರಿ ಕೊಡ್ತಾ ಇದ್ದೀನಿ, ಈ ತರ ನಾನು ನಿಂಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದೀನಿ, 31st ಆಗ್ತೀನಿ ಸ್ವಾತಂತ್ರ್ಯನೋ, ಅದಂಗೆ ವರ್ಕ್ ಆಗಲ್ಲ. ಐ ಫೀಲ್ ಒಂದು ಫ್ರೀ ಫ್ಲೋ ಇರ್ಬೇಕಷ್ಟೇ. ಅದು ನನ್ನ ಪ್ರಕಾರ ಬೆಸ್ಟ್ ಮ್ಯಾರೇಜ್ ಅಂದ್ರೆ ಅದೊಂಥರ, ಅದ್ರಲ್ಲಿ ಈ ತರದ್ ಏನು ಇರ್ಲೇಬಾರ್ದು. ಲೈಕ್ ರೂಲ್ಸ್, ರೆಗ್ಯುಲೇಷನ್ಸ್, ಪ್ಲಾನ್ಸ್ ಏನಿಲ್ಲ ಅಂದ್ರೆ ಇಟ್ ಶುಡ್ ಜಸ್ಟ್ ಫ್ರೀ ಫ್ಲೋ ಅಷ್ಟೇ. ಅದು ಒಂದೊಂದು ಹೇಳ್ದೇನೆ ಅರ್ಥ ಆಗುವಂತ ಒಂದು ಆಕ್ಷನ್ಸ್ ಬರಬೇಕು, ಹೇಳ್ದೇನೆ ಅರ್ಥ ಆಗುವಂತ ಒಂದಿಷ್ಟು ಮಾತುಗಳು ಬರಬೇಕು. ಸೊ ಅದು ಆ ಥರ ಇರಬೇಕು. ಈ ಥರ ರೂಲ್ಸ್ ಹಾಕ್ಬಿಟ್ಟು ಈ ಫ್ರೀಡಮ್ ಅದೆಲ್ಲ ಇಟ್ ಶುಡ್ ಜಸ್ಟ್ ಬಿ ನ್ಯಾಚುರಲ್ ಅಷ್ಟೇ. ಏನಾದ್ರೂ ಅಡ್ವಾಂಟೇಜ್ ಏನಾದ್ರು ಇದೆಯಾ ಅಂದ್ರೆ ರಿಲೇಶನ್ಶಿಪ್, ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಹೇಳಕ್ ಇಷ್ಟಪಡ್ತೀರಾ? ಡಿಸಡ್ವಾಂಟೇಜ್ ಅದೇ ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇರೋಕ್ಕಾಗಲ್ಲ ಆಯಿತಾ. ಇವಾಗ ಇಂಟ್ರೆಸ್ಟ್ ಆಫ್ ದ ಟೀಮ್
ಥರ ಅಂದರೆ ಓಕೆ ನಿಮ್ಮ ಟೀಮು ನೀವಿಬ್ರು ಒಂದು ಟೀಮ್ ಅಲ್ವಾ, ಸೊ ನಿಮ್ಮ ಟೀಮ್ಗೆ ಏನು ಒಳ್ಳೇದಾಗತ್ತೆ ಅದು ಆ ಥರನೇ ನೋಡಬೇಕಾಗತ್ತೆ ಇದು. ಸೊ ಇಂಡಿವಿಜುವಲ್ ಆಗಿ ಯು ಕ್ಯಾನ್ ಟೇಕ್ ಅ ಡಿಸಿಷನ್. ಅಡ್ವಾಂಟೇಜ್ ಅಫ್ಕೋರ್ಸ್ ಅಂದರೆ ಇಬ್ಬರಿದ್ದೀರಾ, ಒಟ್ಟಿಗೆ ಇದ್ದೀರಾ. ಇವಾಗ ಖುಷಿಲಾಗಲಿ ದುಃಖದಲ್ಲಾಗಲಿ ಇಬ್ಬರಿದ್ದೀರಾ. ಸೊ ಖುಷಿನಲ್ಲಿ ಯು ಕ್ಯಾನ್ ಶೇರ್ ಯುವರ್ ಹ್ಯಾಪಿನೆಸ್, ದುಃಖದಲ್ಲಿ ಆ ಹ್ಯಾಪಿನೆಸ್ ಹೇಳ್ಕೊಂಡ್ರೆ ಒಂದಿಷ್ಟು ಪ್ರೆಷರ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನಾದ್ರೂ ಒಬ್ರು ಕಂಪ್ಯಾನಿಯನ್ ಇರ್ತಾರಲ್ವಾ, ಸೊ ಅದಕ್ಕೆ ಬೇಕೇ ಬೇಕು ಅಷ್ಟೇ. ಈಗ ಮ್ಯಾರೇಜ್ ಅಥವಾ ರಿಲೇಶನ್ಶಿಪ್ ಅಂತ ಕೂಡಲೇ ಬೇಸಿಕ್ ಹೇಳೋದು ಹೊಂದಾಣಿಕೆ ಅಂತ ಹೇಳ್ತಾರೆ. ಬಟ್ ಆ ಹೊಂದಾಣಿಕೆ ಒಂದು ಲಿಮಿಟ್ ಅಲ್ಲಿ ಇರ್ಬೇಕು. ಅದು ಉಸಿರುಗಟ್ಟಿಸೋ ತರ ಆಗ್ಬಿಟ್ರೆ, ಈಗ ಪದ್ಮಶ್ರೀ ಚೇಂಜ್ ಆಗ್ಬೇಕು, ಒಂದು ಮದುವೆ ಆದ ನಂತರ ಪದ್ಮಶ್ರೀ ಚೇಂಜ್ ಆಗ್ಬೇಕು ಅಂತಾನೆ ಅನ್ಕೊಳ್ಳೋಣ. ಬಟ್ ಕಂಪ್ಲೀಟ್ ಪದ್ಮಶ್ರೀ ಅವಳ ತನವನ್ನ ಕಳ್ಕೊತಾಳೆ, ಪದ್ಮಶ್ರೀ ಅಲ್ದಿರೋಂಥದ್ದು ಬಿಹೇವ್ ಮಾಡ್ತಾಳೆ ಅಂತಂದ್ರೆ ಏನ್ ಬಂತು? ಅದೇ ಇವಾಗ ನನ್ನ ಪ್ರಕಾರ ಒಂದು ಇದು ಥರ್ಮೋಮೀಟರ್ ನಲ್ಲಿ ಒಂದು ಟೆಂಪರೇಚರ್ ಓಡತ್ತಲ್ಲ, ಸೊ 97 ಡಿಗ್ರೀಸ್ ತನಕ ಓಕೆ, ಅದ್ರ ಮೇಲೆ ಹೋಗ್ತಿದ್ರೆ ಫೀವರ್ ಆಗ್ಬಿಡತ್ತೆ. ಸೊ ನಾನು ಅದನ್ನೇ ಹೇಳೋದು, ಒಂದು ಲಿಮಿಟ್ ತನಕ ನೀವು ಕಾಂಪ್ರಮೈಸ್ ಆಗಿ, ಅಂದ್ರೆ ಇದು ನಿಮ್ ಲೈಫ್ ಪರ್ಸನಾಲಿಟಿನೇ ಆಲ್ಟರ್ ಮಾಡ್ಬಿಡ್ಬಾರ್ದು. ಓಕೆ, ಇವಾಗ ನಿಮ್ಗೇನೋ ಉಪ್ಪು ತಿಂತೀರಾ ಜಾಸ್ತಿ, ಉಪ್ಪು ಒಂದ್ ಸ್ವಲ್ಪ ಕಮ್ಮಿ ತಿಂದ್ರೆ ಓಕೆ, ಇಟ್ ಈಸ್ ಓಕೆ, ಅಂದ್ರೆ ನಿಮ್ ಲೈಫ್ ಆ ಥರ ಚೇಂಜ್ ಆಗಲ್ಲ. ನೀವು ಊಟನೇ ಮಾಡಬಾರ್ದು ಅಂದ್ಬಿಟ್ರೆ ಹೋಯ್ತಲ್ಲ, ನಿಮ್ದು ಎಂಟೈರ್ ಪರ್ಸನಾಲಿಟಿನೇ ಚೇಂಜ್ ಆಗ್ಬಿಡ್ತು. ಸೊ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅದು ಒಬ್ಬ ಪರ್ಸನ್ ಮೇಲೆ ಬಿಟ್ಟೋದು. ಎಷ್ಟೊಂದು ಜನಕ್ಕೆ ದೇ ಆರ್ ಓಕೆ ವಿತ್ ದಟ್ ಸ್ಯಾಕ್ರಿಫೈಸ್, ಅವ್ರು ಬಿಟ್ಕೊಟ್ಬಿಡ್ತಾರೆ, ಫುಲ್ ಚೇಂಜ್ ಆಗ್ಬಿಡ್ತೀನಿ ಅನ್ನೋ ಒಂದು ಲೆವೆಲ್ನಲ್ಲಿ ಇರ್ತಾರೆ ಅವರು. ಸೊ ಇದು ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಸೊ ನಿಮ್ಮದು ಕೆಪಾಸಿಟಿ ಎಷ್ಟು ಚೇಂಜ್ ಆಗೋದಕ್ಕೆ ಅಲ್ಲಿ ತನಕ ನೋಡ್ಕೊಳ್ಳಿ. ಸೊ ಇಫ್ ನಿಮ್ಮ ರಿಲೇಷನ್ಶಿಪ್ನಲ್ಲಿ ನಿಮ್ದು ಆ ಲಿಮಿಟ್ ಕ್ರಾಸ್ ಆಗ್ತಿದೆ ಅಂತಂದರೆ ದಟ್ ರಿಲೇಷನ್ಶಿಪ್ ಇಸ್ ನಾಟ್ ಫಾರ್ ಯು ಅಷ್ಟೇ. ಸೊ ನಿಮ್ಮ ಥರ್ಮಾಮೀಟರ್ ನಿಮ್ಮ ಕೈನಲ್ಲಿ ಇರಬೇಕು, ನೀವು ಅದನ್ನ ನೋಡ್ಕೊಳ್ಳಿ ಅಷ್ಟೇ. ಈಗ ಯುವ ಜನತೆಗೆ ಇರ್ಬೋದು, ಸೊಸೈಟಿಗೆ ಇರ್ಬೋದು, ಈ ವಿಷಯ ಹೇಳಲೇಬೇಕು, ಇದು ತಲೆಯಲ್ಲಿ ಇರಬೇಕು ಅಂತಂದ್ರೆ ಯಾವುದು ಅಂತ? ನಮ್ಮ ಕೈಯಲ್ಲಿ ಜಾಸ್ತಿ ಏನೂ ಇಲ್ಲ. ಸೊ ಎಷ್ಟಾಗತ್ತೋ ನಿಮ್ಮ ಕೈನಲ್ಲಿ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗತ್ತೋ ಮಾಡಿ, ಅದಾದ್ಮೇಲೆ ಬಿಟ್ಬಿಡಿ. ತುಂಬ ಎಲ್ಲಾದ್ರ ಜೊತೆ ಅಟ್ಯಾಚ್ ಆಗೋಕ್ಕೆ ಹೋಗಬೇಡಿ. ಇದು ರಿಲೇಷನ್ಶಿಪ್ಸ್ ಆಗಲಿ, ಕರಿಯರ್ ಆಗಲಿ, ಏನೇ ಆಗಿರಲಿ, ಸ್ವಲ್ಪ ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಮೆಂಟಲ್ ಹೆಲ್ತ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಕಂಟ್ರೋಲ್ ಅನ್ನೋದ್ರ ಒಂದು ಸರ್ಕಲ್. ಇವಾಗ ನೋಡಿ, ಈ ಚೇರ್ ನಾನು ಇಷ್ಟು ಮುಟ್ಬೋದು, ಬಟ್ ಆ ಚೇರ್ ಹಿಂದೆ ಮುಟ್ಟಕ್ಕೆ ನನಗಾಗಲ್ಲ, ಆಯಿತಾ? ಇಷ್ಟೇ ನಂದು ಕೆಪಾಸಿಟಿ ಇರೋದು. ಸೊ ಇಷ್ಟಾಗತ್ತಾ, ಇಷ್ಟು ಮಾತ್ರ ನೀವು ನಿಮ್ಮ ಸರ್ಕಲ್ ಒಳಗಡೆ ಏನೇನು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಮಾಡಿ ಬಿಟ್ಬಿಡಿ ಅಷ್ಟೇ, ಬಿಟ್ಬಿಡಿ. ದಟ್ ಈಸ್ ಲೈಫ್ ಅಷ್ಟೇ. ಸೊ ಸ್ವಲ್ಪ ಮೆಚೋರ್ಡ್ ಆಗಿ, ರಿಯಲಿಸ್ಟಿಕ್ ಆಗಿ, ಓವರ್ ಆಗಿ ಇದೇನೋ ಮಾಡ್ತಾರಲ್ಲ, ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬೇಕು, ಅದೊಂದು ಹೇಳ್ತಾರೆ ಯು ಹ್ಯಾವ್ ಟು ಬಿ ಪೆಸಿಮಿಸ್ಟಿಕ್, ಇದೇನೋ ಆಪ್ಟಿಮಿಸ್ಟಿಕ್ ಅಂತಾರೆ. ನಾನು ಹೇಳೋದು ಇಷ್ಟೇ, ಡೋಂಟ್ ಬಿ ಆಪ್ಟಿಮಿಸ್ಟಿಕ್, ಡೋಂಟ್ ಬಿ ಪೆಸಿಮಿಸ್ಟಿಕ್, ಬಿ ರಿಯಲಿಸ್ಟಿಕ್. ಈ ರಿಯಾಲಿಟಿನ ಜಾಸ್ತಿ ಬದುಕಿದ್ರೆ ಸ್ವಲ್ಪ ಲೈಫು ಬ್ಯಾಲೆನ್ಸ್ನಲ್ಲಿ ಇರುತ್ತೆ ಅಷ್ಟೇ. ಇವತ್ತು ನಾವು ನೋಡ್ತೀವಿ, ನಾವ್ ಇವತ್ತು ನೋಡಿದಂತ ವ್ಯಕ್ತಿ ಇನ್ನೊಂದು 10 ನಿಮಿಷಕ್ಕೆ ಇರಲ್ಲ. ಹೌದು, ಆ ಒಂದು ಇದ್ರಲ್ಲಿ ಬದುಕ್ತಾ ಇದೀವಿ ನಾವು. ನನ್ಗೊಂದ್ 2 ಸಲ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಆತ್ಮೀಯರು ತುಂಬಾ ಚೆನ್ನಾಗಿದ್ದವರು ಇಲ್ಲ, ಅವಾಗ ಅನ್ಸ್ಬಿಡುತ್ತೆ ಏನ್ ಲೈಫು, ಒಂದು ಏನ್ ಹೇಳೋದು, ನಮ್ಗೆ ಗೊತ್ತೇ ಆಗಲ್ವಲ್ಲ ಅಂತ. ಅದೇ ಹೇಳೋದು, ಅಷ್ಟೇ ನಮ್ ಕಂಟ್ರೋಲ್ ಇರೋದು ಇಷ್ಟೇ. ನಾಳೆ ನಮ್ಗೆ ಬೇಕಾಗತ್ತೆ, ನಾಳೆ ಮನೆ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಇನ್ನೊಂದೇನೋ ನಾಳೆ ಕಷ್ಟಕ್ಕಾಗತ್ತೆ. ನಮ್ಮ ಮನೇಲಿ ಅಪ್ಪ ಅಮ್ಮ ಯಾವಾಗ್ಲೂ ಹೇಳೋದು, ಜೀವ ಹೋಗೋ ಸಂಕಟಕ್ಕೆ ಏನಾದ್ರು ಬೇಕಾಗತ್ತೆ, ನಾವು ಮಾಡಿಟ್ಕೋಬೇಕು ಏನ್ ಜೀವ ಹೋಗೋ ಸಂಕಟ ಅಂತ. ನನಗೆ ತುಂಬಾ ಸಲ ಅನ್ಸುತ್ತೆ, ಈ ಮೂಮೆಂಟ್ ನ ತುಂಬಾ ಕಷ್ಟಪಟ್ಟು ಏನೋ ಬದುಕ್ತಾ ಇರ್ತೀವಿ, ಬಟ್ ಜೀವ ನಾನು ಏನೇ ಅಂದ್ರೆ ದುಡ್ಡು ಬೇಕು, ಇನ್ನೊಂದೇನೋ ತಗೊಳ್ಳೋಣ ಮಾಡೋಣ ಅಂತ, ಅದ್ ಹಂಗೆ ಇಟ್ಕೋಬೇಕು, ಜೀವ ಹೋಗೋ ಸಂಕಟಕ್ಕೆ ಬೇಕಾಗತ್ತೆ, ಇಡ್ಬೇಕು ಅಂತ ಯಾವಾಗ್ಲೂ ಹೇಳೋದು. ಬಟ್ ಅದ್ ಆ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ಎಲ್ಲರಿಗೂ ಉಪೇಂದ್ರ ಅದು ಸಕ್ಕತ್ತಾಗಿದೆ ಡೈಲಾಗ್. ನನಗೆ ಒಂದೊಂದ್ಸಲ ಉಪೇಂದ್ರ ಅವ್ರದ್ದು ಆ ಥಿಂಕಿಂಗ್ ಇದೆಯಲ್ಲ ತುಂಬಾ ಡೀಪ್ ಅನ್ಸುತ್ತೆ ನಿಜವಾಗ್ಲೂ ಅಲ್ವಾ. ಅದು ಯಾವುದೋ ಒಂದು ಲೈನು, ಏನೋ ಎಲ್ಲ ಗೊತ್ತಿರೋನ್ಗೆ ಗೊತ್ತಿದ್ರು ಗೊತ್ತಿಲ್ದೇ ಇರೋ ಏನೋ ಒಂದು ಇದೆ, ಆಯ್ತಾ? ನನ್ಗದು ಅರ್ಥ ಆಗಿದೆ, ಬಟ್ ಅದು ಹೇಳಕ್ ಬರ್ತಿಲ್ಲ. ಇಟ್ ಇಸ್ ವೆರಿ ಆಕ್ಚುಲಿ ಅವ್ರ ಸಿನಿಮಾ ನೋಡಿದಾಗ ನಂಗೆ ಎಂಟರ್ಟೈನಿಂಗ್ ಅನ್ನೋದಕ್ಕಿಂತ ಜಾಸ್ತಿ ನನ್ ಜೀವನ ನಾನು ನೋಡ್ಕೊಂತ ಇದೀನ ಅಂತ ಅನ್ಸ್ಬಿಡುತ್ತೆ. ನನ್ ಸುತ್ತಮುತ್ತಲಿನ ವಾತಾವರಣ ಹೆಂಗಿದೆ, ನಾನ್ ಹೇಗಿದ್ದೀನಿ, ಹೇಗಿರ್ಬೇಕು ನಂಗೆ ತುಂಬಾ ಅನ್ಸಿದೆ. ಅದೇ ಉಪೇಂದ್ರ ಸರ್ ಸಿನಿಮಾ ಅಂದಾಗ ಫಿಲಾಸಫಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು ಅಂತ, ಬಟ್ ಹಂಗೆ ಅನ್ಸದ್ ನನ್ಗೆ. ಗ್ರೇಟ್ ಫಿಲಾಸಫಿ. ಸುಮ್ನೆ ಬುಕ್ಸ್ ಅದಾವೆ, ಸುಮ್ನೆ ಒಂದು ಉಪೇಂದ್ರ ಫಿಲ್ಮ್ ಹಾಕೊಂಡ್ಬಿಟ್ರೆ ಲೈಫ್ ಲೆಸನ್ ಸಿಕ್ಬಿಡುತ್ತೆ. ಅದ್ ನೋಡಿ, ಆ ಲೈನ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಇವತ್ತಿರೋ ಉಪ್ಪಿಟ್ಟಿಗೆ ಬಿಟ್ಟು ನಾಳೆ ಸಿಗೋ ಒಬ್ಬಟ್ಟಿಂದೆ ಹೋಗ್ಬೇಡಿ ಅಂತ. ಇಟ್ ಇಸ್ ವೆರಿ ಪ್ರಾಕ್ಟಿಕಲ್. ಆ ಉಪ್ಪಿಟ್ಟನ್ನ ಎಂಜಾಯ್ ಮಾಡ್ಲೇಬೇಕು ಅಂತ. ವೆರಿ ಪ್ರೊಫೌಂಡ್ ಲೈನ್ಸ್. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಹೀರೋ, ಜನ ನಮ್ಮನ್ನ ನೋಡ್ತಾ ಇದಾರೆ, ಗುರುತಿಸ್ತಿದ್ದಾರೆ, ಬಟ್ ಇಂಡಸ್ಟ್ರಿ ಹೇಗಿದೆ ಅಂತ ಜನರಿಗೆ ಗೊತ್ತಿಲ್ಲ. ತೆರೆ ಮೇಲೆ ತಾಂಡವ್ ಮಾತ್ರ ಕಾಣಿಸ್ತಾ ಇದಾರೆ, ಬಟ್ ರಿಯಾಲಿಟಿ ಏನು ಅಂತಾನೂ ಗೊತ್ತಿಲ್ಲ. ಏನ್ ಹೇಳ್ತೀರಾ? ಓ ಮೈ ಗಾಡ್,
ಸೊ ಟಿ ವಿ ಇಂಡಸ್ಟ್ರಿದು ಒಂದು ಹೇಳ್ತೀನಿ ಇವಾಗ. ನಮ್ಮಮ್ಮ ಇನ್ಫ್ಯಾಕ್ಟ್ ನಿನ್ನೆ ಒಂದು ಡೈಲಾಗ್ ಹೇಳ್ತಿದ್ರು, ನಾವೇನಪ್ಪ ಒಂದು ಅರ್ಧ ಗಂಟೆ ಸುಮ್ಮನೆ ಹಿಂಗೆ ನೋಡ್ಬಿಡ್ತೀವಿ, ಇಷ್ಟೊಂದೆಲ್ಲ ಇರತ್ತೆ ಅಂತ ಗೊತ್ತೇ ಇಲ್ಲ ಅಂತ. ಓಕೆ, ಇವಾಗ ಬರ್ತೀನಿ ಏನು ಅವ್ರದ್ದು ಇದು ಹಿಂದೆ ಅಂತ. ಸೊ ನಂದು ಶೂಟಿಂಗ್ ಸ್ಕೆಡ್ಯೂಲ್ ಹೇಳ್ತೀನಿ. ಅರೌಂಡ್ 3 ಡೇಸಿಂದ ಅರೌಂಡ್ 16 hours ಕೆಲಸ ಮಾಡಿದ್ದೀನಿ ಡೈಲಿ, ಅಂದರೆ ಇನ್ಕ್ಲೂಡಿಂಗ್ ಟ್ರಾವೆಲು, ಯಾಕಂದರೆ ಎಲ್ಲ ಲೊಕೇಶನ್ಸ್ ಎಲ್ಲ ದೂರ ಇದೆ. ಸೊ ಹೆಂಗೆ ಅಂತಂದರೆ, ನಾನು ಬೆಳಿಗ್ಗೆ ಹೊರಟವನು ಕ್ಲೋಸ್ ಟು ಲೇಟ್ ನೈಟ್ ರೀಚ್ ಆಗ್ತಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಏನೋ ಒಂದು ಆಫ್ಟರ್ನೂನ್ ಶಿಫ್ಟ್ ಥರ ಇತ್ತು. ಆ ಥರ ಒಂದು 3-4 ಡೇಸ್ ಆಯಿತು. ನಾನು ನಮ್ಮ ಮನೇಲಿ ಯಾರ ಮುಖನೇ ನೋಡಿಲ್ಲ. ಸುಮ್ಮನೆ ಅಲ್ಲಿ ಲಾಡ್ಜಿಂಗ್ ಥರ ಹೋಗಿ ಮಲ್ಕೋತಿದ್ದೆ. ನನ್ನ ಹೆಂಡತಿ ಮುಖನೇ ನೋಡಿಲ್ಲ, ಯಾಕಂದರೆ ನಾನು ಹೋಗ್ತಿದ್ದ ಟೈಮ್ನಲ್ಲಿ ಅವಳು ಹೋಗ್ತಿದ್ಲು, ಆಮೇಲೆ ನಾನು ವಾಪಸ್ ಬರ್ತಿರೋವಾಗ ಐ ಥಿಂಕ್ ಅವಳು ಮಲ್ಕೊಂಡಿದ್ಲು, ಸಮಥಿಂಗ್ ಲೈಕ್ ದಟ್, ಆ ಥರ ಆಯಿತು. ಸೊ ಇನ್ 4 ಡೇಸ್ ನಾನು ನನ್ನ ಫ್ಯಾಮಿಲಿ ಅವ್ರದ್ದು ಮುಖನೇ ನೋಡಿಲ್ಲ. ಅಕ್ಕಪಕ್ಕ ಲೈಫ್ನಲ್ಲಿ ಏನಾಗ್ತಿದ್ದೆ ಏನೂ ಗೊತ್ತಿಲ್ಲ. ನಾನು ಮಾಡ್ತಿದ್ದೆ ಏನು ಗೊತ್ತಾ, ಸುಮ್ಮನೆ ಹೇಳ್ತಿದ್ದೆ, ಶೂಟಿಂಗ್ ಹೋಗ್ತಿದ್ದೆ ಅಷ್ಟೇ. ಮನೆಯಲ್ಲಿ ಅಷ್ಟೇ ರೆಡಿ ಆಗಿಬಿಟ್ಟು ಹೊರಡ್ತಿದ್ದೆ ಹೊರತು ಅಷ್ಟೇ ಇತ್ತು ಲೈಫು. ಅಂದರೆ ಟಿ ವಿ ಇಂಡಸ್ಟ್ರಿ ಒಂಥರ ಒಂದು ಫ್ಯಾಕ್ಟ್ರಿ ಥರ. ನಾನು ಆ್ಯಕ್ಟರ್ ಅಷ್ಟೇ ಅಲ್ಲ, ಪಾಪ ಈ ಅಸೋಸಿಯೇಟ್ ಡೈರೆಕ್ಟರ್ಸು ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಅದು ಮಾಡಲೇಬೇಕು. ಅವ್ರಿಗೆ ಪರ್ಸ್ನಲ್ ಲೈಫ್ಗೂ ಇದಕ್ಕೂ ಎಷ್ಟು ಒಂಥರ ಟೈಮೇ ಕೊಡೋಕ್ಕೆ ಆಗಲ್ಲ ಗೊತ್ತಾ. ಪ್ರೊಡಕ್ಷನ್ ಮ್ಯಾನೇಜರ್ಸ್ ಪಾಪ ಅನ್ಸ್ಬಿಡುತ್ತೆ ನನಗೆ. ಯಾಕಂದರೆ ಒಬ್ಬರು ಆರ್ಟಿಸ್ಟ್ ಇವ್ರದ್ದು ಡೇಟ್ ಇದ್ದರೆ ಇನ್ನೊಬ್ರದ್ದು ಇರಲ್ಲ. ಆಮೇಲೆ ಇದು ಚಾನೆಲ್ ಕಡೆಯಿಂದ ಇದು ಸ್ಕ್ರಿಪ್ಟ್ಸ್ ಒಂದೊಂದ್ಸಲ ಕ್ರಿಯೇಟಿವ್, ಅವರು ಅಷ್ಟೇ, ಅವರು ಬೇಕು ಕೊಡಬೇಕು ಸ್ಕ್ರಿಪ್ಟ್ಸು. ಅವ್ರು ಸ್ಕ್ರಿಪ್ಟ್ ಕೊಟ್ರೇ, ಸ್ಟೋರೀಸ್ ಕೊಟ್ರೇ ಇವರು ಪ್ರೊಡ್ಯೂಸ್ ಮಾಡೋಕ್ಕಾಗೋದು. ಇದು ಒಂಥರ ತುಂಬ ಕಾಂಪ್ಲಿಕೇಟೆಡ್ ಸರ್ಕಲ್ ಇದು ಟಿ ವಿ ಇಂಡಸ್ಟ್ರಿ ಮಾತ್ರ. ನಾನು ಒಂದೊಂದ್ಸಲ ಬೈಕೋತಿದ್ದೆ, ಏನು ಟಿ ವಿ ಅಂತ. ಬಟ್ ನಿಜವಾಗ್ಲೂ ಈ ಫೀಲ್ಡಿಗೆ ಬಂದಮೇಲೆ ಪಾಪ ಅವ್ರಿಗೆ ಬೇರೆ ಲೈಫು ಇಟ್ಕೊಳ್ಳೋಕ್ಕೆ ಆಗಲ್ಲ. ಎಷ್ಟೊಂದು ಜನರದ್ದು ಇದೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಲೈಕ್ ಪರ್ಸ್ನಲ್ ಲೈಫ್ಗೆ ತುಂಬ ಅಫೆಕ್ಟ್ ಆಗೋದು ಅಂತ ಸ್ಟೋರೀಸ್ ಕೇಳ್ತಿರಲ್ಲ, ಅದ್ರ ಹಿಂದೆನೇ ಇದು. ಯಾಕಂದರೆ ಟಿ ವಿ ಇಸ್ ಲೈಕ್ ಅ ಫ್ಯಾಕ್ಟ್ರಿ. ಆ ಮಿಷಿನ್ ಓಡ್ತಾನೆ ಇರಬೇಕು. ನಾಳೆ ಎಪಿಸೋಡ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು? ಬ್ಯಾಂಕಿಂಗ್ ಬೇಕೇ ಬೇಕು. ಸಡನ್ ಆಗಿ ಒಂದೊಂದ್ಸಲ ಏನೋ ಕ್ರಿಯೇಟಿವ್ ರೀಸನ್ಸ್ ಇಂದ ಸ್ವಲ್ಪ ಡಿಲೇ ಆಗತ್ತೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ, ಆಯಿತಾ. ಸೊ ಟಿ ವಿ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಫೀಲ್ಡ್. ಆಮೇಲೆ ಇದ್ರೆ ಅದೊಂದೇ ಇರಬೇಕು ಲೈಫ್ನಲ್ಲಿ, ಇನ್ನೇನೂ ಇರಬಾರ್ದು. ಒಂದು ರೇಂಜ್ಗೆ ಪರ್ಸ್ನಲ್ ಲೈಫ್ ಒಂಚೂರು ಮರ್ತೇ ಬಿಡಬೇಕು. ಸೊ ಆ ಥರ ವೆರಿ ಡಿಫಿಕಲ್ಟ್ ಇಂಡಸ್ಟ್ರಿ ಇದು. ಫಿಲ್ಮ್ ಇಂಡಸ್ಟ್ರಿ ಅಂದರೆ ಸ್ವಲ್ಪ ಅನ್ಸರ್ಟನಿಟಿ ಜಾಸ್ತಿ. ಟಿ ವಿ ಇಂಡಸ್ಟ್ರಿನಲ್ಲಿ ಅಟ್ಲೀಸ್ಟ್ ಓಕೆ ಗೊತ್ತು, ಇಷ್ಟು ದಿನ ಕೆಲಸ ಮಾಡಿದ್ರೆ ಇಷ್ಟು ಸ್ಯಾಲ್ರಿ ಬರುತ್ತೆ, ಇಷ್ಟು ಕೆಲಸ ಇರುತ್ತೆ ಅಂತ ಒಂದು ಸ್ವಲ್ಪ ಸ್ಟ್ರಕ್ಚರ್ಡ್ ಆಗಿದೆ. ಸ್ವಲ್ಪ ಕಂಪನಿಗೆ ನಾವು ಇದನ್ನು ಕಂಪೇರ್ ಮಾಡ್ಬೋದು. ಫಿಲ್ಮ್ ಇಂಡಸ್ಟ್ರಿಗೆ ಹೋದರೆ ಅದರಲ್ಲಿ ಎಷ್ಟು ಅನ್ಸರ್ಟನಿಟೀಸು. ಅಂದರೆ ಓಕೆ, ಒಂದು ಫಿಲ್ಮ್ಗೆ ಸೈನ್ ಹಾಕೋತಾರೆ, ಅದು ಯಾವಾಗ ಆನ್ ಬೋರ್ಡ್ ಆಗುತ್ತೋ, ಸಡನ್ನಾಗಿ ಬಡ್ಜೆಟ್ ಇಶ್ಯೂಸ್ ಆಗುತ್ತೆ, ಆಮೇಲೆ ಇನ್ಯಾರ್ದೋ ಡೇಟ್ ಪ್ರಾಬ್ಲಮ್ಸ್ ಆಗುತ್ತೆ, ಡಿಲೇ ಆಗುತ್ತೆ. ಆಮೇಲೆ ಆ ಸಿನಿಮಾ ಮುಗಿಯತ್ತೆ ಅಂತ ಇಟ್ಕೊಳ್ಳಿ, ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಡಿಲೇ ಆಗುತ್ತೆ, ಅದು ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ ಎಷ್ಟು ನನ್ನ ಸರ್ಕಲ್ನಲ್ಲಿ ಸಿನಿಮಾಗಳು ಮಾಡಿಬಿಟ್ಟಿದ್ದಾರೆ, ಎಲ್ಲಿ ರಿಲೀಸ್ ಮಾಡೋದು ಅಂತ ಗೊತ್ತಿಲ್ಲ. ಯಾರೂ ತಗೊಳ್ಳಲ್ಲ ಕನ್ನಡ ಸಿನಿಮಾ. ಎಲ್ಲಿ ಹಾಕ್ತೀರಾ? ಓಕೆ, ಯೂಟ್ಯೂಬ್ನಲ್ಲೇ ಪಾಪ ರೀಸೆಂಟಾಗಿ ಯಾರೋ ಯೂಟ್ಯೂಬ್ನಲ್ಲೇ ಫಿಲ್ಮ್ ಇದೆಲ್ಲ ಹಾಕಿದ್ದಾರೆ ಅಲ್ವಾ. ಇದಕ್ಕೆ ರೀಸನ್ನೇ ಇದು. ಯಾಕಂದರೆ ಇವಾಗ ಬರೀ ದುಡ್ಡಿರೋರೇ ಫಿಲ್ಮ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ಒಬ್ರಿಗೇ ಸಿನಿಮಾ ತೋರ್ಸೋಂಥ ತಾಕತ್ತಿದೆ, ನೋಡೋರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 100 ಕೋಟಿ 1000 ಕೋಟಿ ಬಜೆಟ್ ಅಷ್ಟೇ. ಎಲ್ಲಿ ಸಣ್ಣ ಸಿನಿಮಾ? ನನಗೆ ಇವತ್ತಿನ ತನಕ ಕಾಶಿನಾಥ್ ಅವ್ರ ಸಿನಿಮಾಗಳು ಫ್ರೇಮ್ ಟು ಫ್ರೇಮ್ ನಾಪಕ ಇದೆ ನನಗೆ. ಸ್ಮಾಲ್ ಸಿನಿಮಾಗಳು ಒಂದು ಮನೇಲಿ ನಡೀತಿತ್ತು, ಏನು ಬ್ಯೂಟಿಫುಲ್ ಸಿನಿಮಾಗಳು ಬರ್ತಿತ್ತು ಅವಾಗ. ಲೋ ಬಡ್ಜೆಟ್ ಸಿನಿಮಾಗಳು, ನಾನು ಎಷ್ಟೊಂದು ಇಂಗ್ಲೀಷ್ ಸಿನಿಮಾಗಳು ನೋಡಿದ್ದೀನಿ, ಒಂದೊಂದು ಮನೇಲಿ ನಡೆಯೋ ಅಂಥದ್ದು. ಅದೆಲ್ಲ ಇಲ್ಲಿ ತನಕ ಅದನ್ನು ಕತೆ ಹೇಳ್ಬೋದು. ಬಟ್ ದೊಡ್ಡ ಬಡ್ಜೆಟ್ ಸಿನಿಮಾ ಎಲ್ಲ ನೋಡಿದ್ದು ನನಗೆ ಮರ್ತೇ ಹೋಗ್ಬಿಟ್ಟಿದೆ. ಅಂದರೆ ನಾನು ಹೇಳ್ತಿರೋದು, ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಸ್ಮಾಲ್ ಫಿಲ್ಮ್ಸ್ ಮಾಡುವಂಥ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಬೇಕು. ಯಾವಾಗ ಸ್ಮಾಲ್ ಫಿಲ್ಮ್ಸ್ ಅಂದರೆ ಪ್ರತಿಯೊಬ್ಬ ಕಷ್ಟಪಡ್ತಿರೋ ಕ್ರಿಯೇಟರು ಅವನಿಗೆ ಸಿನಿಮಾ ಮಾಡಬೇಕು. ಅದರಲ್ಲೂ ಇವಾಗ ಟೆಕ್ನಾಲಜಿ ಎಷ್ಟು ಈಸಿ. ಸೊ ಅವನೇನಾದರೂ ಫೋನ್ನಲ್ಲಿ ಸಿನಿಮಾ ಮಾಡಿದ್ರೆ ಅದನ್ನ ನೋಡೋಂಥ ಆಡಿಯನ್ಸ್ ಇರಬೇಕು, ಆ ಎನ್ವೈರ್ನ್ಮೆಂಟ್ ಆ ಥರ ಕ್ರಿಯೇಟ್ ಆಗಬೇಕು. ಅದಿದ್ದಾಗಲೇ ಒಂದು ನನ್ನ ಪ್ರಕಾರ ಇದು ಇಂಡಸ್ಟ್ರಿದು ಆ ಕ್ರಿಯೇಟಿವ್ ಕೋರು ಸರ್ವೈವ್ ಆಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡತ್ತೆ. ನನಗೆ ಇನ್ನೊಂದು ವಿಷಯ ಅನ್ಸೋದು, ಇವಾಗ ಕೆಲವೊಂದು ಸ್ಟಾರ್ಗಳು ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ತಗೊಂಡ್ರೆ ಕೆಲವೊಂದು ಸ್ಟಾರ್ಗಳು ಅವರ ಸ್ಟಾರ್ ಏನು ಪೋಷಾಕ್ ಇದೆ ಅದನ್ನ ಕಳಚಿಟ್ಟು ಒಂದು ಕಲಾವಿದಾಗಿ ಆಕ್ಟ್ ಮಾಡ್ತಾರೆ. ಎಲ್ಲಾ ಬಾಕ್ಸ್ ಆಕ್ಷನ್ ಸಿನಿಮಾ ಅದೆಲ್ಲ ಇಲ್ಲ, ಕಂಟೆಂಟ್ ಓರಿಯೆಂಟೆಡ್. ಎಕ್ಸಾಕ್ಟ್ಲಿ ಅಂತವ್ರು ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಅನ್ಸಲ್ವಾ? ಈಗ ಒಂದ್ ಸಿನಿಮಾ ಅಂದ್ರೆ ಆಕ್ಷನ್ ಇರ್ಬೇಕು, ಫೈಟ್ ಇರ್ಬೇಕು, ಫ್ಯಾನ್ಸಿಗೋಸ್ಕರ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಈಗ ನೀವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ, ನೀವು ಆ ಪಾತ್ರಕ್ಕೆ ಜೀವ ತುಂಬಿದ್ರೆ ಈಗ ಬೇರೆ ಸ್ಟಾರ್ಗಳ ಫ್ಯಾನ್ಸು ಆಗಲ್ವಾ ಅಂತ. ಡೆಫಿನೆಟ್ಲಿ. ಇವಾಗ ನಾನು ಮಲಯಾಳಂದು ಒಂದು ಎಕ್ಸಾಂಪಲ್ ತಗೋತೆ. ಬ್ರಹ್ಮಯುಗಮ್ ಅಂತ ಒಂದು ಫಿಲ್ಮ್ ಬಂತು, ಅವರು ಮಮ್ಮೂಟಿ ಅವ್ರು ಮಾಡಿದ್ದಾರೆ.
ಇನ್ಫ್ಯಾಕ್ಟ್ ಏನು ಗೊತ್ತಾ, ಆ ಫಿಲ್ಮ್ನಲ್ಲಿ ಅವ್ರ ಸ್ಕ್ರೀನ್ ಸ್ಪೇಸು ಕಮ್ಮಿ ಇದೆ, ಇನ್ನೊಬ್ಬ ಆ್ಯಕ್ಟರ್ದು ಜಾಸ್ತಿ ಇದೆ, 3 ಜನ ಆ್ಯಕ್ಟರ್ಸು ಒಂದೇ ಲೊಕೇಶನ್ನು. ಎಷ್ಟು ಲೋ ಬಡ್ಜೆಟ್ ಸಿನಿಮಾ ಗೊತ್ತಾ ಅದು, ಏನೋ ಒಂದು ಸ್ವಲ್ಪ ಆರ್ಟ್ ವರ್ಕ್ ಖರ್ಚಾಗಿರುತ್ತೆ ಅಷ್ಟೇ. ಅಂದರೆ ನಾನು ಹೇಳ್ತಿರೋದು ಕಾಲೇಜ್ ಹುಡುಗರು ಹೋಗ್ಬಿಟ್ಟು ಈ ಸಿನಿಮಾ ಮಾಡ್ಬೋದು, ದುಡ್ಡಿಲ್ಲದೆ ಸಿನಿಮಾ ಮಾಡ್ಬೋದು, ಕ್ರಿಯೇಟಿವ್ ಆಗಿದೆ ಸಿನಿಮಾ. ಇದಕ್ಕೆ ಒಬ್ಬ ದೊಡ್ಡ ಸ್ಟಾರ್ ಬಂದು ಆ್ಯಕ್ಟಿಂಗ್ ಮಾಡಿದಾಗ ಸಣ್ಣ ಸಿನಿಮಾ ನೋಡೋವಂಥ ಆಡಿಯನ್ಸ್ ಬಂದ್ಬಿಡ್ತಾರೆ. ಎಷ್ಟು ಜನ ಅಂದರೆ ನಾನು ಹೇಳ್ತಿರೋದು ಇದೆ, ಎಲ್ಲರೂ ಸಿನಿಮಾ ಮಾಡೋ ಅಂತ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಬೇಕು. ಇವನಲ್ಲಿ ಕ್ರಿಯೇಟಿವಿಟಿ ಇದೆಯಾ, ಎಸ್ ನಾನೊಂದು ಸಿನಿಮಾ ಮಾಡ್ತೀನಿ, ಆ ಎನ್ವೈರ್ನ್ಮೆಂಟ್ ಇದೆ, ನಾನು ಹೋಗ್ಬಿಟ್ಟು ಮಾಡಬಲ್ಲೆ ಅನ್ನೋ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಬೇಕು. ಇಲ್ಲಿ ನೋಡಿದ್ರೆ ಬರೀ 50 ಕೋಟಿ ಇರೋರು ಮಾತ್ರ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಒಂದು ಡ್ಯೂಯೆಟ್ ಸಾಂಗು, ಒಂದು ಎಂಟ್ರಿ ಸಾಂಗು, ಒಂದು 2 ಆಕ್ಷನ್, ಆಮೇಲೆ ಹಾಲಿವುಡ್ ಬಾಲಿವುಡ್ ಇಂದ ಆಕ್ಟರ್ಸ್ ಕರ್ಕೊಂಡು ಬಂದಿರ್ತಾರೆ. ಸೀರಿಯಸ್ಲಿ ನನ್ನ ಪ್ರಕಾರ ನಾನಿದು ಮ್ಯಾನಿಫೆಸ್ಟ್ ಅಂದ್ರೆ ತಗೊಳ್ಳಿ, ಇವತ್ತೇ ಮ್ಯಾನಿಫೆಸ್ಟ್ ಮಾಡ್ಬಿಡ್ತೀನಿ, ಅದು ನೋಡೋಣ ವರ್ಕೌಟ್ ಆಗತ್ತಾ ಅಂತ. ನಿಜವೂ ಸಣ್ಣ ಸಿನಿಮಾಗಳು ಗೆಲ್ಲ ಅಂತ ಒಂದು ಕನ್ನಡ ಇಂಡಸ್ಟ್ರಿ ಆಗಬೇಕಿತ್ತು. ಸಣ್ಣ ಸಿನಿಮಾಗಳು ಲೋ ಬಡ್ಜೆಟ್, ಕಾಸು ಹಾಕದೆ ಸಿನಿಮಾ ಮಾಡಿರ್ತಾನಲ್ಲ ಅಂಥ ಸಿನಿಮಾಗಳು ಓಡಬೇಕು. ಮುಖ ಗೊತ್ತೇ ಇರಲ್ಲ ಆಯ್ತಾ, ಅಂಥ ಕಾನ್ಸೆಪ್ಟ್ಸ್ಗೆ ಆಡಿಯನ್ಸ್ ಬಂದು ನೋಡಬೇಕು. ಸೊ ಆ ಥರ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಹೊಂದಿಸಿ ಬರೆಯಿರಿ ಅಂತ ಒಂದು ಸಿನಿಮಾ ಬಂತು, ಥಿಯೇಟರ್ ಅಲ್ಲಿ ಅಷ್ಟು ರೆಸ್ಪಾನ್ಸ್ ಬರ್ಲಿಲ್ಲ. ಅಂದ್ರೆ ಎಷ್ಟು ರೆಸ್ಪಾನ್ಸ್ ಬರ್ಬೇಕಿತ್ತು, ಆ ಸಿನಿಮಾ ಒಂದು ಡಿಸರ್ವ್ ಮಾಡಿತ್ತು, ಅಷ್ಟು ಬರ್ಲಿಲ್ಲ. ಬಟ್ ಓಟಿಟಿ ಹಿಟ್ ಆಯ್ತು. ಈಗ ಎಲ್ಲಾ ಸಿನಿಮಾಗಳ ಕಥೆನೂ ಹಂಗೆ ಆಗ್ಬಿಟ್ಟಿದೆ. ಈ ತರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಕಥೆ ಹಾಗೆ ಆಗ್ಬಿಟ್ಟಿದೆ. ಜನ ಥಿಯೇಟರ್ಗೆ ಬರಲ್ಲ, ಆಮೇಲೆ ಓಟಿಟಿ ಹಿಟ್ ಆಗತ್ತೆ. ಹಿಟ್ ಅದೇ ನೋಡಿ, ಓಕೆ ಪರವಾಗಿಲ್ಲ, ಸರಿ ಫೈನ್. ಇವಾಗ ಇದು ವ್ಯೂವರ್ಶಿಪ್ ಆ ಹ್ಯಾಬಿಟ್ಸು ಚೇಂಜ್ ಆಗಿಬಿಟ್ಟಿದೆ. ಯಾಕಂದರೆ ಇವಾಗ ಥಿಯೇಟ್ರಲ್ಲಿ ಅವ್ನು ಅಷ್ಟು ದುಡ್ಡು ಕೊಡ್ತಾನೆ ಅಂದರೆ ಅವ್ನಿಗೇನೋ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಏನೋ ಒಂಥರ ಒಂದು ಅಡ್ವೆಂಚರ್ ವಂಡರ್ಲಾನಲ್ಲಿ ಕೂತಿರೋ ಫೀಲಿಂಗ್ ಬರಬೇಕು ಅವ್ನಿಗೆ. ಓಕೆ ಥಿಯೇಟ್ರಲ್ಲಿ ಓಕೆ ಫೈನ್, ಅದನ್ನು ಬಿಟ್ಬಿಡೋಣ. ಅಟ್ಲೀಸ್ಟ್ ಒಂದು OTT ಲೈಕ್ ಕನ್ನಡಕ್ಕೆ ಆಗೋ ಅಂಥ ಒಂದು ಫೋಕಸ್ಡ್ OTT ಬೇಕು. ಬರೀ ಕನ್ನಡ, ಬೆಂಗಾಲಿನಲ್ಲಿ ಅದು ಯಾವುದೋ ಒಂದು ಇದೆಯಪ್ಪ, ಹೊಯ್ ಚೋಯ್ ಅಂತನೋ ಏನೋ ಒಂದಿದೆ, ಅಲ್ಲಿ ಬರೀ ಬೆಂಗಾಲಿ ಕಾಂಟೆಂಟೇ ಇರೋದು ಜಾಸ್ತಿ. ಆಮೇಲೆ ತೆಲುಗುನಲ್ಲಿ ಆಹಾ ಅಂತನೋ ಏನೋ ಇದೆಯಲ್ಲ, ಫೋಕಸ್ಡ್ ತೆಲುಗು ಕಾಂಟೆಂಟ್. ಸೊ ಆ ಥರ ಕನ್ನಡಕ್ಕಿದ್ರೆ ಪಕ್ಕ ನೋಡ್ತಾರೆ, ನಮ್ಮ ಜನಕ್ಕೆ ಕಾಯ್ತಾ ಇದ್ದಾರೆ. ಸಣ್ಣ ಸಿನಿಮಾ ನೋಡೋದಕ್ಕೇನೆ ಇಷ್ಟಪಡೋವಂಥ ಆಡಿಯನ್ಸ್ ತುಂಬ ಜನ ಇದ್ದಾರೆ. ಸೊ ಹಿಂಗಾದ್ರೂ ಮಾಡಿ ಒಂದು ವೆರಿ ಗುಡ್ ಕನ್ನಡ OTT ಬರಲೇಬೇಕು. ಯಾಕಂದರೆ ಈ ದೊಡ್ಡವರು ನೆಟ್ಫ್ಲಿಕ್ಸ್, ಅಮೆಝಾನ್ ಅವರೆಲ್ಲ ಸ್ವಲ್ಪ ಕಾಲ್ ಮೇಲೆ ಕಾಲು ಹಾಕೊಂಡು ಕನ್ನಡ ಕಾಂಟೆಂಟ್ನ ಒದಿತಾ ಇದ್ದಾರೆ. ಸೊ ಬೇಡ, ನಮ್ಮದು ನಾವು ನೋಡ್ಕೊಳ್ಳೋಣ ಅಷ್ಟೇ. ಸೊ ಹೋಪ್ಫುಲಿ ಯಾರಾದರೂ ಇವಾಗ ಸಕ್ಸಸ್ಫುಲ್ ಈ ಸ್ಟಾರ್ಸ್ ಇರೋರೇ ಮಾಡಬೇಕು ಇದೆಲ್ಲ. ಸ್ಟಾರ್ಸು, ದೊಡ್ಡ ಪ್ರೊಡಕ್ಷನ್ ಹೌಸಸ್ಸೇ ಮುಂದೆ ಬಂದು ಇದು ಕ್ರಿಯೇಟ್ ಮಾಡಿದ್ರೆ ಪಾಪ ಯಂಗ್ ಫಿಲ್ಮ್ ಮೇಕರ್ಸಿಗೆ ಹೆಲ್ಪ್ ಆಗುತ್ತೆ. ಬಟ್ ಆ ಥರ ವಿಷನರೀಸ್ ಅನ್ಫಾರ್ಚುನೇಟ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಇಲ್ಲ ಅನ್ನೋದೊಂದು ಬೇಜಾರಾಗತ್ತೆ ಅಷ್ಟೇ. ಯಾರಾದರೂ ಮಾಡಬೇಕು, ಅಷ್ಟು ದುಡ್ಡಿದೆ. ಅಟ್ಲೀಸ್ಟ್ ಆ ಟಾಪ್ ಲೇಯರ್ ಲಿಸ್ಟರ್ಸ್ ಅಂತಾರಲ್ಲ, ಲಿಸ್ಟರ್ ಆ್ಯಕ್ಟರ್ಸು, ಲಿಸ್ಟರ್ ಪ್ರೊಡಕ್ಷನ್ ಹೌಸಸ್ ಆ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ರೆ ಎಲ್ಲೋ ಹೋಗ್ತೀವಿ. ಐ ಹೋಪ್ ಆ ಥರ ವಿಷನರಿ ಯಾರಾದರೂ ಬರ್ತಾರೋ ಏನೋ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಕೊನೆಯದಾಗಿ ನಾನು ಹೇಳೋದು, ವೀಕ್ಷಕರೇ ಪ್ಲೀಸ್ ಪದ್ಮಶ್ರೀ ಅವ್ರ ಚಾನಲ್ನ ವೀಕ್ಷಣೆ ಮಾಡಿ. ಕರೆಕ್ಟ್ ವರ್ಡಾ ವೀಕ್ಷಣೆ? ಹೌದು, ವೀಕ್ಷಿಸಿ ದಯವಿಟ್ಟು ಪದ್ಮಶ್ರೀ ಅವ್ರ ಚಾನಲ್ನ ದಯವಿಟ್ಟು ನೋಡಿ, ಮಿಸ್ ಮಾಡದೆ ನೋಡಿ. ಯಾಕಂದರೆ ಯೂಶಲಿ ನೀವು ನೋಡೋವಂಥ ಕಾಂಟೆಂಟು ಒಂದು ಸ್ವಲ್ಪ ಯಾವಾಗಲೂ ಕಾಂಟ್ರವರ್ಷಿಯಲ್ ಆಗಿರತ್ತೆ, ಏನೇನೋ ಸಿಲ್ಲಿ ಕ್ವೆಶನ್ಸ್ ಯೂಶಲಿ ಕೇಳ್ತಾರೆ. ನನಗೆ ಇವ್ರ ಜೊತೆ ಒಂದು ಕಾನ್ವರ್ಸೇಷನಲ್ಲಿ ಕುತ್ಕೋಬೇಕು ಅಂತಂದರೆ ತುಂಬಾ ಇಷ್ಟ. ಇದು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನಲ್ಲಿ ಗೊತ್ತಿಲ್ಲದೆ ಇರೋ ಸದ್ಗುರು ಹಂಗೆ ಆಚೆ ತೆಗಿತೀರಾ ನೀವು. ಅದು ಏನು ಮಾಡ್ತೀರೋ ಗೊತ್ತಿಲ್ಲ, ಅದು ಏನು ಪವರ್ ಇದೆಯೋ ನಿಮಗೆ, ನನಗಂತೂ ಗೊತ್ತಿಲ್ಲ. ಸೊ ಸ್ವಲ್ಪ ಸೆನ್ಸಿಬಲ್ ಕಾನ್ವರ್ಸೇಷನ್ಸ್ ಇರುತ್ತೆ. ಆಮೇಲೆ ಈ ಕಾನ್ವರ್ಸೇಷನ್ ಆದಮೇಲೆ ಮೇ ಬಿ ಏನೋ ಒಂದು 5% ನೀವು ನಿಮ್ಮ ಲೈಫ್ 4 ಜನರಿಗೆ ಹೆಲ್ಪ್ ಆಗ್ಬೇಕದು. ಒಂದು 3 ಜನರಿಗೆ ಹೆಲ್ಪ್ ಆದ್ರೂ ಓಕೆ. ಬಟ್ ಐ ಮೀನ್ ಅಟ್ಲೀಸ್ಟ್ ತುಂಬಾ ನಾನ್ ಸೆನ್ಸ್ ಅಂತೂ ಇರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಸೆನ್ಸ್ ಇರಬೇಕು ಅಂತಂದ್ರೆ ಈ ತರ ಒಂದು ಚಾನಲ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಅಂಡ್ ಭಾಗ್ಯಲಕ್ಷ್ಮಿ ಅವರು ಏನೋ ಸೀರಿಯಲ್ ಮಾಡ್ತಿದ್ದೀರಾ, ನೀವ್ ಅವಾಗ್ಲೇ ಹೇಳಿದ್ರಿ ಆಡ್ ಏನೋ ಬರ್ಲಿಲ್ಲ ಅಂತ. ಬಟ್ ನನ್ ನಿಜವಾಗ್ಲೂ ಅರ್ಥ ಆಗಲ್ಲ. ಅಂದ್ರೆ ಕ್ಯಾರೆಕ್ಟರ್ ಬೇರೆ, ಸುದರ್ಶನೇ ಬೇರೆ, ತಾಂಡವೇ ಬೇರೆ, ತಾಂಡವ್ ಪ್ಲೇ ಮಾಡ್ತಿರೋಂತ ಸುದರ್ಶನೇ ಬೇರೆ. ಅವ್ರಿಗೂ ಇರ್ಗೂ ಸಂಬಂಧನೇ ಇಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ ಜಾಸ್ತಿ ಎಲ್ಲ ಬೈಬೇಡಿ. ಅದ್ ಭಾಗ್ಯಲಕ್ಷ್ಮಿ ಪೇಜ್ ನೋಡ್ತೀನಿ, ಯಪ್ಪ ಉಗಿತಾರೆ. ದಯವಿಟ್ಟು ಅದು ಸ್ಕ್ರೀನ್ ಏನು ಸೀರಿಯಲ್ ಬರತ್ತೆ ಅದಷ್ಟು ನೋಡ್ಕೊಂಡು ಸ್ಟಿಕ್ ಆನ್ ಆಗ್ಬಿಡಿ. ನನಗೆ ಹಣೆ ಮೇಲೆ ಯಾವಾಗ ಒಂದ್ ಗುಳ್ಳೆ ಬರುತ್ತೋ ಅವಾಗ ಅನ್ಕೋತೀನಿ ಯಾರೋ ಬೈಕೊಂಡಿದ್ದಾರೆ ಚೆನ್ನಾಗಿ ಅಂತ, ದೃಷ್ಟಿ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಪಕ್ಕ ಹಾಕಿರ್ತಾರೆ, ಸರಿಯಾಗಿ ಉಗ್ದಿರ್ತಾರೆ. ಏನೇನಾಗಿರತ್ತೋ ಏನೇನ್ ಕಾದಿದ್ಯೋ ಯಾರಿಗ್ ಗೊತ್ತು. ಮಹಿಳಾ ಆಯೋಗಗಳು ಯಾರು ಅಪ್ರೋಚ್ ಮಾಡ್ಲಿಲ್ವಾ ನಿಮ್ಗೆ? ಮಹಿಳಾ ಸಂಘಗಳು ಅಜ್ಜಿ ಬೈಯೋದು ಆತರ? ಅಜ್ಜಿಗಳೆಲ್ಲ ಅದೇ ಹೇಳ್ತೀನಲ್ಲ, ಎಲ್ಲಾದ್ರೂ ಹೋದಾಗೆಲ್ಲ ಬೈತಾರೆ, ಅದೆಲ್ಲ ಕಾಮನ್. ಅದು ಈಗ ರೂಢಿ ಆಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಒಮ್ಮೆ ಬೈಕೋತಾರೆ. ಈಗ ನೀವೆಲ್ಲ ಹೋಗ್ತಿದ್ದೀರಾ ಬಂದ್ ಬೈಯೋದ್ರು? ಎಲ್ಲ ಬೈಕೊಂಡು ಹಂಗೆ ಹೋಗ್ತಾರೆ. ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದ್ರ ತೆಲುಗುದಲ್ಲಿ? ಥಿಯೇಟರ್
ನಮ್ಮ ಕನ್ನಡದ ಆರ್ಟಿಸ್ಟ್ ಹಾ. ಥಿಯೇಟರ್ ಅಲ್ಲಿ ವಿಸಿಟ್ ಹೋದಾಗ ತೆಲುಗುದಲ್ಲಿ ಒಂದ್ ಹೆಂಗ್ಸು ಬಂದು ಹೊಡೆದ್ಲಾ? ಹೌದು ಹೌದಾ? ಹೌದೌದು. ಓ ನಂಗೆ ಗೊತ್ತಿಲ್ಲ ಇದು. ರಾಮಸ್ವಾಮಿ ಅವರು ಅಂತ ಬಟ್ ಇಟ್ಸ್ ನಾಟ್ ಸರ್ಪ್ರೈಸಿಂಗ್, ಇದು ಹಾಗೆ ಆಗತ್ತೆ. ನಿಮ್ಗೆ ಆಗತ್ತೆ ಅಂತ ಅನ್ಸುತ್ತಾ ಮುಂದೆ? ಡೆಫಿನೆಟ್ಲಿ. ಅಯ್ಯೋ ನಮ್ಮ ನೀವ್ ready audience ಇದ್ದೀರಾ? ತುಂಬಾ ಇನ್ನೋಸೆಂಟ್, ಚೆನ್ನಾಗಿ ಉಗಿತಾರೆ. ಇನ್ನೂ ಬರ್ತೀರಾ ಎಪಿಸೋಡ್ಸ್ ನೋಡ್ಬಿಡಿ, ಕಳ್ದೋಗ್ಬಿಡ್ತೀರಾ, ಇನ್ನೂ ಕೋಪ ಬರುತ್ತೆ. ಓಕೆ, ಓ ಸಕ್ಕತ್ತಾಗಿ ಏನೇನೋ ಕಾದಿದೆ ನಿಮ್ಗೆ. ಆದಷ್ಟು ತಾಂಡವ್ಗೆ ಬೇಗ ಬುದ್ಧಿ ಬರ್ಲಿ. ಬೇಡ, ಯಾಕೆ? ಸೀರಿಯಲ್ ಮುಗ್ದಾಗತ್ ಬೇಡ. ಓಡ್ಲಿ ಇದು. ಎಷ್ಟು ಟಾರ್ಚರ್ ಮಾಡಕ್ಕಾಗತ್ತೋ ಅಷ್ಟು ಮಾಡ್ತೀನಿ. ನಾನೇನ್ ಅನ್ಕೊಂಡೆ, ತಾಂಡವ್ ಬೇಗ ಬುದ್ಧಿ ಬರ್ಲಿ, ಭಾಗ್ಯ ಜೊತೆ ಒಳ್ಳೆ ಸಂಸಾರ ಮಾಡ್ಲಿ, ಚೆನ್ನಾಗಿರ್ಲಿ, ಒಂದ್ ಹ್ಯಾಪಿ ಫ್ಯಾಮಿಲಿ. ಬೇಡ, ಇನ್ನೊಂದು ಗರ್ಲ್ ಫ್ರೆಂಡ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಸಂಗೀತ ಅವ್ರ ಆಮೇಲೆ ಈ ವಿಡಿಯೋ ನೋಡಿದ್ರೆ ನೋಡ್ತಾ ಇಲ್ಲ, ಪರವಾಗಿಲ್ಲ, ಆನ್ ಸ್ಕ್ರೀನ್ ಫುಲ್ ಫ್ರೀಡಮ್ ಇದೆ. ಹೌದಾ? ಓ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ಕಲಾವಿದ, ರೈಟರು. ನಿಮ್ಗೆ ದೊಡ್ಡ ಯಶಸ್ಸು ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.